ಆ ಮಾರ್ಗದಲ್ಲಿ ಅದು ಹೋಗದಂತೆ ನಿನ್ನ ಕರೆಯಬೇಕು, ನನಗೆ ಶಕ್ತಿಯನ್ನು ಕೊಡು. ಹಾಗೆ ನಾನು ಭಗವಂತನ ಧ್ಯಾನಿಸ್ತೇವೆ. ಅವನ ಹೇಗೆ ಪ್ರೇರಣೆ ಮಾಡ್ತಾನೆ, ಎಲ್ಲಿ ಪ್ರೇರಣೆ ಮಾಡಬೇಕು. ಇದರಲ್ಲಿ ನಮ್ಮ ಗಾಯತ್ರಿ ಅಂತ ಕೃಷಿ ನಿರ್ಮಾಣ ಕೇಳಿಲ್ಲ ಭಗವಂತನ ಹತ್ರ. ನನ್ನ ಬುದ್ಧಿವೃತ್ತಿಗಳನ್ನು ಪ್ರಚೋದನೆ ಮಾಡು, ನಮ್ಮ ಅಂತ ನನ್ನ ಬುದ್ಧಿವೃತ್ತಿಗಳನ್ನು ಪ್ರಚೋದನೆ ಮಾಡು ಕೇಳಿದ್ದೆ. ಪರಹ ಅಂದ್ರೆ ಅದೇ ಅರ್ಥ, ಭೀಮಯೋಗ ಪ್ರಚೋದಯ ತಂದ್ರೆ ಅದೇ ಅರ್ಥ. ಭಗವಂತನ ಕಡೆಗೆ ತಿರುಗಬೇಕು, ಆ ಭಗವಂತನನ್ನು ಕೇಳಿಕೊಳ್ಳಬೇಕು. ಉತ್ಸಾಹ ಅಂದ್ರೆ ಭಗವಂತನೊಡನೆ ಸಂಬಂಧವನ್ನು ಬೆಳೆಸಿಕೊಂಡು ಆಮೇಲೆ ಕೇಳಬೇಕು. ವಚೇಂದ್ರಿಯಾಣಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ಯಾವನು ತನ್ನ ಇಂದ್ರಿಯಗಳನ್ನು ತನ್ನ ಸ್ವಾಧೀನದಲ್ಲಿ ಇಟ್ಟುಕೊಂಡು ಅದನ್ನ ಭಗವಂತನ ಕಡೆಗೆ ತಿರುಗಿಸಿ ಭಗವಂತ ಪ್ರೇರಣೆ ಮಾಡಿದಂತೆಯೇ ಅವುಗಳನ್ನು ಬಳಸುತ್ತಾನೆಯೋ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ಅವನ ಒಂದು ತಿಳುವಳಿಕೆ ದೃಢವಾಗಿರುತ್ತೆ. ಪ್ರೇರಣೆ ಎಲ್ಲಿಂದ ಬರಬೇಕು? ಭಗವಂತನಿಂದ ಬರಬೇಕು. ಹಾಗೆ ಕಾರ್ಯಗಳನ್ನು ಮಾಡ್ತಾರೆ. ಅದು ಸ್ವಲ್ಪ ಚಿಂತನೆ ಮಾಡಿದಾಗ ಏನನ್ಸುತ್ತೆ, ಎಲ್ಲದಕ್ಕೂ ಭಗವತ್ ಪ್ರೇರಣೆ ಕೂತ್ಕೊಂಡು ಕೆಲಸ ಆಗುತ್ತೆ ಅಂದ್ರೆ ಹಾಗೇನಿಲ್ಲ. ಯಾವ ಕೆಲಸ ಇಷ್ಟೇ ಆಯ್ತಲ್ಲ, ಇನ್ನೊಂದು ಮುಂದಕ್ಕೆ ಇಟ್ಕೋಬೇಕು. ನಿಮ್ಗೆ ಎಷ್ಟೇ ಪ್ರಯತ್ನ ಮಾಡಿದ್ರೆ ಆ ಕೆಲಸ ಆಗೋದಿಲ್ಲ. ಒಂದು ಸತ್ತು ಅಂಥ ಫೇಲ್ ಆಗೋದು ಯಾಕಾಯ್ತು ನಮ್ಗೆ ತುಂಬಾ ಬೇಗ ಆ ಮಾಡಿದರೆ ಕೆಲಸ ನಡೆದಿಲ್ಲ ಅಂತ ಮನಸ್ಸೆಲ್ಲ ಕೆರೆಸ್ಕೊಂಡ್ಬಿಡ್ತೀವಿ. ಅದಕ್ಕೊಂದು ಸಮಾಧಾನ ಹೇಳ್ತಾರೆ ವೇದಾಂತಲೇನು ಅಂತ. ಅದು ಪರಮಾತ್ಮ ಇಚ್ಛೆ ಬರೋದಿಲ್ಲ. ಮ್ಯಾನ್ ಪ್ರಪೋಸಸ್ ಗಾಡ್ ಡಿಸ್ಪೋಸ್ ಮಾಡೋದು ಯಾರು? ಈಗ ಆ ದೇವರನ್ನು ಮಾಡಿದ್ರಲ್ಲ ನಿಮ್ಮ ಪ್ರಮಾಣ ಹೋಯ್ತು. ಆದ್ರಿಂದ ಗೀತೆ ಎಷ್ಟರ ಮಟ್ಟಿಗೆ ನಮ್ಮ ಜೀವನಕ್ಕೆ ಹೊಂದ್ಕೊಂಡಿದ್ದೇನೆ ಕಾಣ್ತದೆ. ಅದಕ್ಕೆ ನಾವೇನು ಮಾಡ್ತಾರೆ, ದೊಡ್ಡವರೇನು ಉಪಾಯ ಮಾಡ್ತಾರೆ, ಯಾವ ಕೆಲಸ ಮಾಡ್ಬೇಕಲ್ಲ ಭಗವಂತನ ಕೈ ಮುಗಿದು ಅವನಿಗೆ ಕೇಳಿ ಅವನ ಆಶೀರ್ವಾದನ ಮಾಡ್ತೀವಿ. ಈ ವೈಖಾನಸುರು ಅಂತ ದೇವ್ರ ಪೂಜೆ ಮಾಡ್ತಾರಲ್ಲ ದೇವಸ್ಥಾನಗಳಲ್ಲಿ, ಅವ್ರ ಮಂತ್ರ ಹೇಳ್ತಾರೆ. ಭಗವತೋ ಬಲೇನ ಭಗವತೋ ವೀರ್ಯೇಣ ಭಗವತಸ್ತೇಜಸ ಭಗವತ್ ಕರ್ಮ ಕರೋಣಿ ತದ್ಭಗವಾನುಮನ್ಯತಾ. ಅನುಜ್ಞೆ ಅಂತ ದೇವರಿಗೆ ಪೂಜೆ ಮಾಡೋಕ್ ಮುಂಚೆ ಅಪ್ಪಣೆ ಕೇಳ್ತಾರೆ. ಭಗವಂತನ ಬಲದಿಂದ, ಅವನ ವೀರ್ಯದಿಂದ, ಅವನ ತೇಜಸ್ಸಿನಿಂದ ಈಗ ನಾನು ಕರ್ಮ ಮಾಡ್ತಾ ಇದ್ದೀನಿ. ಆದ್ರಿಂದ ಭಗವಂತ ಈಗ ನಾನು ಮಾಡತಕ್ಕಂಥ ಕರ್ಮಕ್ಕೆ ಅಪ್ಪಣೆ ಕೊಡಲಿ ಅಂತ ದೇವರನ್ನು ಅನುಜ್ಞೆ ಅಂತ ಅಪ್ಪಣೆ ಕೇಳ್ತಾರೆ. ಇದ್ರ ಅರ್ಥ ಎಷ್ಟು ಚೆನ್ನಾಗಿದೆ ಅಂದ್ರೆ, ನಾನೇನಾರ ಮಾಡಕ್ ಹೊರಟು ಕೂಡಲೇ ಮೊದಲು ಭಗವಂತನ ಕೇಳಬೇಕು. ಭಗವಂತ ಏನಾದ್ರೂ ಒಪ್ಪಿದ್ರೆ ಮಾಡ್ಬೇಕು, ಇಲ್ಲದ್ರೆ ಕೆಲಸ ಮಾಡೋ ಚಾನ್ಸ್ ಇಲ್ಲ, ಬರೋದೇ ಇಲ್ಲ. ಎಷ್ಟು ಬರೀ ಮನಸ್ಸಿಗೆ ಎಷ್ಟೋ ಸಲ ಅನಿಷ್ಟವಾಗುತ್ತೆ, ಕೆಟ್ಟದು ಪಾಪಕ್ಕೆ ಸಂಬಂಧಪಟ್ಟದೆಲ್ಲ ಬರುತ್ತೆ. ತಕ್ಷಣ ಏನ್ ಮಾಡ್ಬೇಕು, ಭಗವಂತನ ಒಂದು ಟೆಲಿಗ್ರಾಮ್ ಮಾಡೋದು. ನಾವು ದೂರ ಹೋಗುದಿಲ್ಲ, ಒಳಗೆ ಒಂದ್ಸಲ ರಾಮ ಅಂತಲ, ನಾರಾಯಣ ಅಂತಲ, ಕೃಷ್ಣ ಅಂತ ಜ್ಞಾಪಕ ಮಾಡ್ಕೊಂಡು ಅಂದ ಕೂಡಲೇ ಪರಂ ದೃಷ್ಟ ನಿವರ್ತದೆ ಅಥವಾ ಬಿಡುತ್ತೆ. ಅದು ಮತ್ತಿನ್ನೇನು ನಮಗೆ ತೊಂದರೆ ಮಾಡೋದು. ಇಷ್ಟೆಲ್ಲ ಮನುಷ್ಯನಿಗೆ ಭಗವಂತ ಬುದ್ಧಿಶಕ್ತಿಯನ್ನು ಕೊಟ್ಟು ಕೊನೆಗೆ ಏನ್ ಹೇಳ್ತಾನೆ, ಹುಡುಕಕ್ಕೆ ಹೋಗಬೇಡ, ನಿನ್ನೊಳಗೆ ಇದ್ದೀನಿ ಅಂತಾನೆ. ಸರ್ವಭೂತಾನ ಹೃದಯರ್ಜುನ ತಿಷ್ಠತಿ. ಆದ್ರಿಂದ ಈ ರೀತಿಯಾಗಿ ಪರಂ ದೃಷ್ಟ ನಿವರ್ತತೆ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ಮುಗೀತು. ಇನ್ಯಾವ ಶ್ಲೋಕ ಹೇಳಿ 10 ನಿಮಿಷ ಯಾಕೆಂತ ಮುಂದಕ್ಕೆ ಹೋಗ್ಲಿ ಪಾಠ. ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷು ಉಪಜಾಯತೆ ಸಂಗಾತ್ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋಭಿಜಾಯತೆ ಕ್ರೋಧಾತ್ ಭವತಿ ಸಮ್ಮೋಹಃ ಸಮ್ಮೋಹಾತ್ ಸ್ಮೃತಿವಿಭ್ರಮಃ ಸ್ವವಿಭ್ರಂಶಾತ್ ಬುದ್ಧಿನಾಶಃ ಬುದ್ಧಿನಾಶಾತ್ ಪ್ರಣಶ್ಯತೆ. ಈಗೊಂದು ಕಾಮ ಹೇಳ್ತಾನೆ ಅಂತೇನಂದ್ರೆ, ಅಥ ಇದಾನೀಂ ಪರಾಭವಿಷ್ಯತಃ ಸರ್ವಾನರ್ಥ ಮೂಲಂ ಇದಮುಚ್ಯತೆ. ಶಂಕರಾಚಾರ್ಯ ಬರೆಯುವ ಅವತರಣೆ.
ಈಗ ಭಗವಂತ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ ಪರಾಭವಿಷ್ಯತ ಅಂತ ಡಿಸಪಾಯಿಂಟ್ ಆಗ್ತಾನೆ ನೋಡಿ ಮನುಷ್ಯ ಜೀವನದಲ್ಲೇ ಯಾಕಾಗದಾನೆ ಎಂಬುದಕ್ಕೆ ಗುಣ ಏನು, ಮನುಷ್ಯ ಯಾಕೆ ಈ ರೀತಿಯಾಗಿ ಪೂರ್ಣವಾದಂತಹ ತನ್ನ ಒಂದಾನೊಂದು ಯೋಗ್ಯತೆ ಇದ್ರೂ ಜೀವನದಲ್ಲಿ ಯಾಕೆ ಅವನು ಸೋಲ್ತಾನೆ, ಪರಾಭವ ಯಾಕೆ ಹೊಂತಾನೆ ಅಂತ ಹೇಳ್ತಾರೆ. ಅದಕ್ಕಿಷ್ಟೇ ಕಾರಣ ಧ್ಯಾಯತೋ ವಿಷಯಾಂ ಪುಂಸಃ ಅಂತ. ಮನುಷ್ಯನ ಮನಸ್ಸು ಒಂದು ಕ್ಷಣ ಸುಮ್ಮನಿರಲಿಲ್ಲ, ಏನೋ ಒಂದು ನಿದ್ರೆ ಮಾಡುವುದನ್ನು ಬಿಟ್ಬಿಟ್ರೆ ಬಾಕಿ ಎಲ್ಲಾ ಕಾಲದಲ್ಲಿ ವಿಷಯಗಳನ್ನು ಕೈದು ಸುಮ್ಮನೆ ಬೇಕೋ ಬೇಡವೋ ಚಿಂತನೆ ಮಾಡ್ತಾನೆ ಇರುತ್ತೆ ಮನಸ್ಸಲ್ಲಿ. ಗಾಡಿ ಹೇಳ್ತಾನೆ ಮನಸ್ಸಲ್ಲಿ ಮಂಡಿಗೆ ಮಾಡ್ಕೊಂಡ ಅಂತ. ಯಾಕೆ ನೀರು ಮಾಡ ತಿರುಕ ಕಥೆ ಬರುತ್ತೆ ನೋಡಿ, ಎಷ್ಟು ಚೆನ್ನಾಗಿದೆ. ಸುಮ್ಮನೆ ದೂರೇ ಕೂತಿದ್ದು ಇದ್ದಕ್ಕಿದ್ದಾಗೇನೆ ಕನಸು ಬಿದ್ಬಿಡ್ತಾನಿಗೆ, ಏನೋ ಶುರುವಾಗಿ ರಾಜನ ಮಗಳನ್ನು ಮದುವೆ ಮಾಡ್ಕೊಂಡ್ಬಿಟ್ಟ, ಏನು ಕಥೆ ಎಲ್ಲ ಗೊತ್ತಿದೆ. ಹೀಗೆ ಸುಮ್ಮನೆ ಮನುಷ್ಯ ತನ್ನ ಒಂದಾನೊಂದು ಮನಸ್ಸನ್ನ ವಿಷಯಗಳ ಕಡೆ ಅಭಿಧ್ಯಾನಕ್ಕೆ ದಾರಿ ಮಾಡ್ಬಿಡ್ತಾನಲ್ಲ, ಅದರ ಪರಿಣಾಮ ನೋಡಿ ಏನಾಗತ್ತೆ. ಸಂಗಸ್ತೇಷು ಉಪಜಾಯತೆ, ಆಮೇಲೆ ಆ ಪದಾರ್ಥಗಳನ್ನ ತಾನು ಪಡ್ಕೋಬೇಕು ಅನ್ನೋ ಆಸೆ ಉಂಟಾಗತ್ತೆ. ಆ ಆಸೆ ಉಂಟಾದ ಕೂಡಲೇ ಸಂಜಾಯತೆ ಕಾಮ. ಕಾಮ ಅಂದ್ರೆ ಇನ್ನು ಪ್ರಬಲವಾಗಿ ಅದರ ಮೇಲಿನ ಪ್ರೀತಿ ಅಂತ. ಯಾವುದೇ ಪದಾರ್ಥ ನಮಗೆ ಪರಿಚಯ ಇಲ್ಲದೆ ಹೋದ್ರೆ ನಮಗೆ ತೊಂದರೆ ಇಲ್ಲ. ಪರಿಚಯ ಮಾಡ್ಕೊಂಬಿಟ್ಟು ಏನಾಗುತ್ತೆ, ನಾನು ಅದನ್ನು ಸಂಪಾದನೆ ಮಾಡಬೇಕು, ಪಡೆಯಬೇಕು ಅಂತ ಶುರುವಾಗುತ್ತೆ. ನೀವು ಹೆಚ್ಚು ಹೆಚ್ಚು ಪ್ರಪಂಚವನ್ನು ಪರಿಚಯ ಮಾಡಿಕೊಂಡಂತೆಲ್ಲ ಆ ವಸ್ತುಗಳ ಮೇಲೆ ಏನಾಗುತ್ತೆ, ಅಭಿಮಾನ ಹೋಗಿ ನಂಗೂ ಬೇಕು, ನಾನು ಮಾಡಬೇಕು ಅಂತ. ಆಮೇಲೆ ಏನಾಗುತ್ತೆ, ಸಂಜಾಯತೆ ಕಾಮ. ಕಾಮ ಅಂದ್ರೆ ನಿನ್ಗುಣ. ಈ ಸಂಘವಾದ ಕೂಡಲೇ ಪದಾರ್ಥ ಸಿಕ್ಕಿದ್ರೆ ಪರವಾಗಿಲ್ಲ, ಸಿಕ್ಕದೆ ಹೋಗ್ಬಿಟ್ರೆ ಆಸೆ ಉಳ್ಕೊಂಡ್ಬಿಡುತ್ತೆ, ಪದಾರ್ಥ ಸಿಗೋದಿಲ್ಲ. ಎಷ್ಟೋ ಸಲ ಹೋಗಿರುತ್ತೆ, ತಿನ್ಬೇಕು ಅಂತ ಆಸೆ, ಅದು ಕೆಲಸ ಮಾಡಲ್ಲ. ಆಮೇಲೆ ಅವ್ರು ತಿಂಡಿ ಕೊಡದೆ ಹೋದ್ರೆ ಆಮೇಲೆ ಸಿಟ್ಟು ಬರುತ್ತೆ ಯಾರ ಮೇಲೆ. ಕಾಮ ಕ್ರೋಧ ವಿಜಾಯತೆ ಆಗುತ್ತಲ್ಲ ಮುಂದಕ್ಕೆ. ಎಲ್ಲ ಮಾಡ್ಕೊಂಡು ನೀವೇ ತಿಂದು ಬಿಟ್ರಲ್ಲ, ನನಗ್ ಕೊಡ್ಬೇಡ, ಹಲ್ಲಿಲ್ವಲ್ಲ ಅಂತ. ಹಲ್ಲಿಂದ ಕುಟ್ಟು ಕೊಡ್ಬೇಕು, ನೋಡಿ ಎಷ್ಟು ಪ್ರಾಕ್ಟಿಕಲ್ ಆಗಿದೆ ಭಗವಂತ. ಸಂಘದಿಂದ ಕಾಮ ಕ್ರೋಧ ಸಿಟ್ಟು ಬಂದ್ಬಿಡುತ್ತೆ. ಒಂದರಿಂದ ಒಂದು ಹಾಗೆ ಮುರಿದು. ಆಮೇಲೆ ಕ್ರೋಧಾಭವತಿ ಸಮೋಹ. ಕೋಪ ಬಂದ್ಬಿಟ್ಟ ಅಂದ್ರೆ ಮನುಷ್ಯ ಎಚ್ಚರ ತಪ್ಪಿರ್ತಾನೆ. ಯಾವ್ದು ಮಾಡಬೇಕು ಯಾವ್ದು ಮಾಡಬಾರದು ಅನ್ನೋ ವಿವೇಕವನ್ನೇ ಕಳ್ಕೊಂಡ್ಬಿಡ್ತಾರೆ. ಬಹಳ ಅನ್ಯಾಯ. ಅದಕ್ಕೋಸ್ಕರ ಮತ್ತಿನ್ನೊಂದ್ಸಲ 3ನೇ ಅಧ್ಯಾಯದಲ್ಲಿ ಭಗವಂತ ಹೇಳ್ತಾರೆ, ವರ್ಜನೆ ಕೇಳದ ಅಸಕೇನ ಪ್ರೇತ್ವಯಂ ಪಾಪಂಚಲದ ಪುರುಷ. ಮನುಷ್ಯ ಪಾಪ ಮಾಡ್ತಾನೆ ಅಂದ. ಕಾಮೇಶ ಕ್ರೋಧ. ಈ ಕಾಮಕ್ರೋಧಗಳೇ ಅವನು ಒಂದಾನೊಂದು ವಿನಾಶಕ್ಕೆ ಕಾರಣ. ಹಾಗೆ ಸಂಗಾತ್ ಸಂಜಾಯತೆ ಕಾಮ ಕ್ರೋಧೋಭಿಗಾಯತೆ. ಅದಕ್ಕೆ ಅರ್ಥ ಬರೀತಾರೆ ಭಗವತ್ಪಾದರು. ಕಾಮ ಅಂದ್ರೆ ಬಯಕೆ ಉಂಟಾಗಲಿ, ಕೋಪ ಯಾಕೆ ಬರಬೇಕು ಅಂತ. ಆ ಕಾಮ ನೆರವೇರದೆ ಹೋಗ್ಬಿಟ್ರೆ ಅಂದ್ರೆ ಯಾರೋ ಒಂದು ಬಾಳೆಹಣ್ಣು ತೋರಿಸ್ತಾರೆ, ಹಾಗೆ ಸುಮ್ಮನೆ ಕೂತಿರ್ತೀವಿ, ನಮಗೆ ಕೊಡ್ತಾರೆ ಅಂದ್ರೆ 10 ಬರ್ತಿರ್ತಾರೆ. ಕೈ ಕೊಡೋದಕ್ಕೆ ಅಂತ ತಗೊಂಡ್ರೆ ಮತ್ತೆ ವಾಪಸ್ ಕೊಂಡು ಹೋಗುತ್ತೆ. ತಡೀರಿ, ಎಷ್ಟು ಕೊಡಕ್ಕೆ ಅಂತ ಬಂದು ಕೊಡದೆ ಹೋಗುತ್ತಲ್ಲ ಅಂತ. ಯಾವ ಪದಾರ್ಥ ಎಟಕ್ಕೆ ಬೇಕಾಗಿತ್ತು ಅದು ಎಟಕ್ಲಿಲ್ಲ ಅಂದ್ರೆ ಏನಾಗುತ್ತೆ, ಏನೋ ಕಾರಣದಿಂದ ಸಿಟ್ಟು ಬಂದ್ಬಿಡುತ್ತೆ ಅಲ್ವೇ. ಕಾಮದಿಂದ ಏನಾಗುತ್ತೆ, ಕ್ರೋಧ ಉಂಟಾಗುತ್ತೆ. ಕ್ರೋಧಾದ್ಭವತಿ ಸಮೋಹ. ಆಮೇಲೆ ಆ ಮನಸ್ಸೆಲ್ಲ ಗಲಿಬಿಲಿಯಾಗಿ ಹೋಗ್ಬಿಡುತ್ತೆ. ಸಮೂಹ ಅಂದ್ರೇನು, ಯಾವ್ದು ಮಾಡ್ಬೇಕು ಯಾವ್ದು ಮಾಡಬಾರ್ದು ಗಲಿಬಿಲಿಯ ಕತ್ಲೆ ಒಳಗೆ ಯಾಕೆ ಕಣ್ ಕಾಣಲು ಹಾಗಾಗ್ಬಿಡುತ್ತೆ. ಸಮೂಹವಾದ್ಮೇಲೆ ಸ್ಮೃತಿ ಭ್ರಮ, ಬುದ್ಧಿ ಎಲ್ಲ ಕೆಟ್ಟ ಹೋಗುತ್ತೆ. ಸ್ಮೃತಿ ಭ್ರಂಶವಾದ್ರೆ ಬುದ್ಧಿ ನಾಶವಾಯಿತು, ಕೊನೆಗೆ ಪ್ರಣಶ್ಯತಿ. ಇನ್ನೊಂದು ಶುರುವಾಯಿತು, ಧ್ಯಾಯತೋ ವಿಷಯಾನ್ ಪುಂಸಃ. ಯಾವಾಗಲೂ ಇಂದ್ರಿಯಗಳು ವಿಷಯಗಳ ಕಡೆ ಎಳೆಯೋದೇ ಸ್ವಭಾವ. ಆದ್ರೆ ಉಪನಿಷತ್ನಲ್ಲಿ ಏನಂತಾರೆ, ಕಶ್ಚಿದ್ಧೀರ ಪ್ರತ್ಯಗಾತ್ಮನೈಕ್ಷತು. ತಿಳ್ಕೋಬೇಕಂತೆ. ಹೌದು, ಇಂದ್ರಿಯಗಳ ಸ್ವಭಾವ, ಇಂದ್ರಿಯಗಳನ್ನು ಸೃಷ್ಟಿ ಮಾಡಿರೋ ಬ್ರಹ್ಮದೇವ ಹೊರಮುಖವಾಗಿ ಮಾಡಿದಾನೆ ಸರಿ. ಪರಾನ್ ಪಶ್ಯತಿ, ಹೊರಕ್ಕೆ ನೋಡುತ್ತೆ. ನಾಂತರಾತ್ಮನ್, ಒಳಗಡೆ ನೋಡಲ್ಲ. ಆದ್ರೆ ಜಾಣನಾದವನೇನು ಮಾಡಬೇಕು, ಮೆಲ್ಲಗೆ ಅದನ್ನು ತನ್ನೊಳಕ್ಕೆ
ವಶಮಾಡಿಕೊಳ್ಳಬೇಕು. ಇಲ್ಲ ಅಂದ್ರೆ ಹೀಗೆ ಹೇಳಿದಂತೆ ಬುದ್ಧಿನಾಶ ಪ್ರಣಶ್ಯತಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ರಾಗದ್ವೇಷ ವಿಯುಕ್ತೈಸ್ತು ವಿಷಯಾನಿಂದ್ರಿಯೈಶ್ಚರಂ ಆತ್ಮವಶ್ಯೈರ್ವಿಧೇಯಾತ್ಮ ಪ್ರಸಾದಮಧಿಗಚ್ಚತಿ. ಆದ್ರಿಂದಲೇ ಸರ್ವಾನರ್ಥ ಮೂಲವಾಗಿರತಕ್ಕಂಥ ಈ ವಿಷಯಾಭಿಧ್ಯಾನ, ವಿಷಯಗಳನ್ನೇ ಕುರಿತು ಮಾಡತಕ್ಕ ಚಿಂತನೆ ಅಂತ ಇದನ್ನು ತಪ್ಪಿಸೋದು ಅಂದ್ರೆ ಅದು ಒಂದು ದೊಡ್ಡ ಕಷ್ಟ ಇದೆ. ಮನಸ್ಸಿಗೆ ಏನೋ ಒಂದು ಆಲಂಬನೆ ಇಲ್ಲದೆ, ಚಿಂತನೆ ಇಲ್ಲದೇನೆ ಅದು ಏನಿಗೂ ಸುಮ್ಮನಿರೋದಿಲ್ಲ. ಅತ್ಯಂತ ಚಂಚಲ ಆದ್ರಿಂದ ಏನೋ ಒಂದು ಬೆಳೆಸಿ ಇನ್ನೊಂದು ಚಿಂತನೆ ಮಾಡೋದು, ಇನ್ನೊಂದು ಚಿಂತನೆ ಶುರು ಮಾಡಬೇಕು. ಈ ವಿಷಯಾಭಿಧ್ಯಾನದಿಂದ ಅಂತಃಕರಣವನ್ನು ಹಿಂದಿಜ್ಜಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಅದಕ್ಕೆ ಮೊಟ್ಟ ಮೊದಲು ಮಾಡಬೇಕಾದ ಸಾಧನ ಏನು ಅಂದ್ರೆ ಚಿಂತನೆ ಮಾಡೋದನ್ನು ತಪ್ಪಿಸೋಕ್ಕಾಗೋದಿಲ್ಲ. ಕೆಟ್ಟದ್ದನ್ನು ಚಿಂತನೆ ಮಾಡೋದನ್ನು ತಪ್ಪಿಸಿ ಒಳ್ಳೆಯದನ್ನು ಚಿಂತನೆ ಮಾಡೋ ಹಾಗೆ ಅಭ್ಯಾಸ ಮಾಡೋದು. ಇಷ್ಟೇ ಇದೆ. ಇದು ಒಂದು ಪರಿವರ್ತನೆ ಮೊದಲಾಗಬೇಕು ಅಂತ ಇದೇ ದೊಡ್ಡವರು ಹೇಳ್ತಾರೆ. ಕೋಪ ಒಂದ್ರೆ ಏನ್ ಮಾಡ್ಬೇಕು ಅಂತ ಸೀದಾ ಹೊಳೆಗೆ ಹೋಗಿ ಸಲ ಸ್ನಾನ ಮಾಡ್ಬಿಡಿ ಅಂತ ಹೇಳ್ತಾರೆ. ಯಾಕೆ? ಕೋಪ ಅನ್ನೋದು ಚಾಂಡಾಲ, ಅದು ಬಿಟ್ಟು ವೈರಿಗಾಯ್ತು ಸ್ನಾನ ಮಾಡಿ ತನ್ನ ನೀರು ಬಿಟ್ಟು ಕೂಡ ಕೋಪ ಹೋಗುತ್ತೆ ಅಂತ. ಪ್ರತಿಯೊಂದಕ್ಕೂ ಒಂದೊಂದು ನಿಗ್ರಹ ಮಾಡಬೇಕು ಅವಕಾಶ ಇರುತ್ತೆ. ಹಾಗೆ ಈ ವಿಷಯಾಭಿಧ್ಯಾನ ಅಂತಕ್ಕಂಥದ್ದು ಏನು ಮಾಡುತ್ತೆ, ನಮ್ಮನ್ನು ನಾಶ ಮಾಡಿಬಿಡುತ್ತಲ್ಲ. ಅದಕ್ಕೋಸ್ಕರ ಆ ವಿಷಯಾಭಿಧ್ಯಾನವನ್ನ ಬದಲಾವಣೆ ಮಾಡಬೇಕಾದ್ರೆ ಕೊನೆಯ ಪಕ್ಷ ಪ್ರಪಂಚದಲ್ಲಿರೋ ವಿಷಯಗಳಲ್ಲಿ ಸದ್ವಿಷಯಗಳನ್ನು ತೆಗೆದುಕೊಂಡು ದುರ್ವಿಷಯಗಳನ್ನು ಬಿಟ್ಟರೆ ನೋಡೋದು ಕಣ್ಣಿನ ಸ್ವಭಾವ ನೋಡ್ಕೊಳ್ಳಿ ಪರವಾಗಿಲ್ಲ. ಏನ್ ನೋಡುತ್ತೆ? ಯಾವುದೋ ನೋಡೋದಲ್ಲ ಮತ್ತೊಂದು ಒಳ್ಳೆಯದನ್ನು ನೋಡೋ ಹಾಗೆ. ಅದಕ್ಕೋಸ್ಕರ ಏನಂತಾರೆ ಶಾಸ್ತ್ರದಲ್ಲಿ, ಒಳ್ಳೆಯದನ್ನು ನೋಡ್ರಿ, ಒಳ್ಳೆಯದನ್ನು ಕೇಳ್ರಿ, ಒಳ್ಳೆಯದನ್ನು ವಿಚಾರ ಮಾಡಿ. ಪ್ರತಿಯೊಂದು ಇಂದ್ರಿಯಗಳಿಗೆ ಉತ್ತಮವಾಗಿರ್ತಕ್ಕಂತಹ ಶ್ರೇಷ್ಠವಾದಂತಹ ಶಬ್ದ ಸ್ಪರ್ಶ ರೂಪರಸಗಂಧಗಳನ್ನ ಒದಗಿಸಿ ಪರವಾಗಿಲ್ಲ, ಅದ್ರ ಸ್ವಭಾವ ಮಾಡ್ಕೊಳ್ಳಿ. ಹೀಗೆಲ್ಲ ಏನ್ ಮಾಡಬೇಕು? ಆ ವಿಷಯಾಭಿಧ್ಯಾನದಿಂದ ಹಿಂತಿರುಗಬೇಕು. ಆಗ ಮತ್ತೊಂದು ಮುಂದಿನ ಹೆಜ್ಜೆ ಏನು? ರಾಗದ್ವೇಷ ವಿಯುಕ್ತೈಸ್ತು, ಇದನ್ನು ಸೇರಿಸ್ಕೋಬೇಕು. ಯಾವ ವಸ್ತುವನ್ನೇ ನಾವು ನೋಡುವಾಗಲಿ ಕೇಳುವಾಗಲಿ ಇಂದ್ರಿಯಗಳನ್ನ ಬಳಸಿದಾಗ ಅವುಗಳ ಬಗ್ಗೆ ರಾಗದ್ವೇಷಗಳು ಇರಬಾರದು ಅಂತ. ಅಂದ್ರೆ ರಾಗ ಅಂದ್ರೆ ಪ್ರೀತಿ, ದ್ವೇಷ ಅಂದ್ರೆ ಬೇಡ. ಬೇಕು ಬೇಡಗಳು ಅಂತಕ್ಕದ್ದನ್ನು ಬಿಟ್ಟು ಏನ್ ಬೇಕಾದ್ರೂ ಪ್ರಪಂಚ ನೋಡಿ ಅಂತ ನೋಡ್ರಿ, ಕೇಳ್ರಿ, ಮಟ್ರಿ, ಮಾಡ್ರಿ, ಏನು ಪರವಾಗಿಲ್ಲ. ಅಲ್ಲಿಗೇನಾಯ್ತು? ಬೇಕು ಬೇಡಗಳನ್ನು ಬಿಟ್ಟು ಎಲ್ಲಿರ್ಬೇಕು ನಾವು? ಮಧ್ಯ. ಅದಕ್ಕೇನ್ ಹೆಸರು? ಉದಾಸೀನ ಅಂತ. ತಾನು ತಾನಿರೋದು ಉದಾಸೀನ. ಉದಾಸೀನ ಅಂದ್ರೆ ಜ್ಞಾನಿ ಆಗಿರ್ತಾವಂತ. ಅವನು ನೋಡಿದ್ರು ಒಂದೇ, ಬಿಟ್ಟರು ಒಂದೇ. ಅವನಿಗೆ ನೋಡಿದ್ರು ಪರಿಣಾಮ ಆಗಿಲ್ಲ, ಬಿಟ್ಟರು ಪರಿಣಾಮ ಆಗಿಲ್ಲ ಅನ್ನೋ ಅರ್ಥ. ಹೀಗೆ ಉದಾಸೀನವಾಗಿರುವುದು ಅನ್ನೋದು ಹೊರದೊಡ್ಡ ಇಲ್ಲ. ಚಿಕ್ಕ ಉದಾಹರಣೆ ಹೇಳುವುದು. ಹಿಂದೆ ಗುರುಗಳು ಒಂದು ಋಷಿ, ನಿಜವಾದ ಋಷಿ ತಪಸ್ ಮಾಡ್ತಿದ್ದಾನೆ. ಒಂದು ಬೇಟೆಗಾರ ಯಾವುದೋ ಒಂದು ಮೃಗವನ್ನು ಓಡಿಸಿಕೊಂಡು ಬರ್ತಾ ಇದ್ದಾರಂತೆ. ಆ ಮೃಗ ಇವರು ಮುಂದೆ ಓಡೋಗ್ಬಿಟ್ಟು ಈ ತಪಸ್ವಾದ ಕೂತಿದ್ದು ಹಿಂದಿನ ಬೇಟೆಗಾರ ಮೃಗವನ್ನ ಬೆನ್ನಟ್ಟಿ ಬರ್ತಾ ಇದ್ದಾನೆ. ಇವ್ರು ಕೂತಿದ್ರಲ್ಲ, ನೀವು ಹೋಗಿರ್ಬೇಕು ಅಂತ ತಿಳ್ಕೊಂಡು ಅವನೇನ್ ಮಾಡ್ದ? ಸ್ವಾಮಿ ಇಲ್ಲ ಒಂದು ಮೃಗ ಹೋಯ್ತೆ, ಜಿಂಕೆ ಹೋಯ್ತಾ ಅಂತ ಕೇಳಿದ. ಈ ಧ್ಯಾನ ಮಾಡ್ತಾ ಇದ್ದವನು ಕಣ್ ಬಿಟ್ಕೊಂಡದ್ರಿಂದ ಅಲ್ಲಿ ಜಿಂಕೆ ಹೋದದ್ದು ಕಾಣಿಸಿದೆ ಅವನಿಗೆ. ಆದ್ರೆ ಇಂಥ ಕಡೆ ಹೋಯ್ತು ಅಂತ ಹೇಳಿ ಅವನು ಹೊಡೆದು ಬಿಡ್ತಾನೆ, ಮತ್ತೆ ಹಿಂಸೆ ಆದ್ರೆ. ಅಲ್ಲಿ ಜಾಣತನ ಏನು ಮಾಡಿದ್ದಂತಪ್ಪ, ಸರಿ ಯಾವುದು ನೋಡಿತೋ ಅದು ಮಾತಾಡೋ ಹಾಗಿಲ್ಲ, ಯಾವುದು ಮಾತಾಡುತ್ತೋ ಅದು ನೋಡಿಲ್ಲ. ನೋಡಿದ್ಯಾವುದು? ಮಾತಾಡ್ತೀಯ? ಇಲ್ಲ. ಮಾತಾಡೋದೇನು? ಅದು ನೋಡ್ತೀಯ? ಅಷ್ಟೇ ಕಣಪ್ಪ. ರಾಗದ್ವೇಷ ಇಷ್ಟು ಆಗಲಿಲ್ಲ. ವಿಷಯ ಹೀಗಿರ್ಬೇಕಂತೆ ನೋಡ್ರಿ, ಪರವಾಗಿಲ್ಲ. ರಾಗದ್ವೇಷಗಳಿಂದ ಹೀಗೆ ಪೂರ್ಣವಾಗಿ ಬಿಡುಗಡೆಯಾಗಿ ಆ ಇಂದ್ರಿಯಗಳನ್ನ ವಿಷಯಗಳಲ್ಲಿ ನೀವು ಒಂದು ವೇಳೆ ಪ್ರವೃತ್ತಿ ಮಾಡಿದರೋ ಶಾಂತಿ ಸಮಾಧಾನಗಳಿಗೆ ದೊರಕುತ್ತದೆ. ಆತ್ಮವಿಷಯಕ್ಕೆ ತಮ್ಮ ಹತೋಟಿಲಿರುತ್ತಾರೆ. ಎಷ್ಟು ಬೇಕೋ ಡ್ರೈವರ್ ಬಸ್ನ ಕೂತಿರೋನು ಎಷ್ಟು ಬಿಡಬೇಕು ಸ್ಪೀಡ್ ಗೊತ್ತಿರುತ್ತೆ ಅಲ್ವೇ?
ಆದ್ರಿಂದ ಪ್ರಯಾಣ ಹೇಗಿರುತ್ತೆ, ಸುಖವಾಗಿರುತ್ತೆ. ಸಿಕ್ಕಾಬಿಟ್ಟೆ ಬಿಟ್ಬಿಟ್ರೆ ಅಷ್ಟೇ, ಅವೆಲ್ಲ ಗೊತ್ತು. ಎಲ್ಲಿ ಬ್ರೇಕ್ ಹಾಕ್ಬೇಕು, ಏನ್ ಮಾಡ್ಬೇಕು, ಟರ್ನಿಂಗ್ ಎಲ್ಲಿ ಬರುತ್ತೆ, ಸ್ಪೀಡ್ ಆಗಿ ಎಲ್ಲಿ ಹೋಗ್ಬೇಕು, ಆಮೇಲೆ ಎಲ್ಲ ಹಾಯಿ ವಿಚಕ್ಷಣನಾದ ಒಬ್ಬ ಸಾರಥಿ ಇದ್ಬಿಟ್ರೆ ಪ್ರಯಾಣ ಸುಖಕರವಾಗಿರುತ್ತೆ. ಅರ್ಜುನನ ಅದೃಷ್ಟ ನೋಡಿ, ಕೃಷ್ಣನೇ ಈ ಕೃಷ್ಣೇನಾದ್ರೂ ಅಕಸ್ಮಾತ್ ಸಾರ್ಥ್ಯ ಮಾಡೇ ಹೋಗಿದ್ರು ಉಪದೇಶ ಮಾಡೋರು ಯಾರಿದ್ದು ಸ್ವಾಮಿ? ಅರ್ಜುನ ಇರಲಿ ನಮ್ಮ ತನಕ ಬರ್ತಾ ಇದೆ ನೋಡಿ ತತ್ವ. ಹೀಗೆ ಲೋಕ ಉದ್ಧಾರ ಆಗ್ಬೇಕು ಅಂದ್ರೆ ಪರಮಾತ್ಮನ ಅನುಗ್ರಹ. ಆದ್ದರಿಂದ ಅರ್ಜುನ ಎಷ್ಟು ತಿಳ್ಕೊ, ಸದ್ಯಕ್ಕೆ ಪ್ರಸಾದಮಧಿಗಚ್ಚತಿ. ಇದು ಪ್ರಸಾದ ಅಂದ್ರೆ ಪ್ರಸನ್ನತೆ, ಮಾನಸಿಕವಾದ ಒಂದು ನೆಮ್ಮದಿ ಅಂತ ಅರ್ಥ. ಯಾರಿಗೆ ಬೇಡ ಇದೆ ಇವತ್ತಿನ ಜಗತ್ತಿನ? ಈ ಸವೆಲೆ ಸೂರ ಬಗ್ಗೆ ಯಾಕೆ ಬಂದಿದ್ದೀರಿ? ಏನೋ ಒಂದು ಮನಸ್ಸಿನ ನೆಮ್ಮದಿಗೋಸ್ಕರ ಅಲ್ವಾ? ಸುಮ್ಮನೆ ಕಾಲ ಕಳಿಗೆ ಯಾರು ಬರ್ತಾರೆ? ಖಂಡಿತ ಇಲ್ಲ. ಕೇಳಿದೆ ಏನೋ ಕೃಷ್ಣ ಸರಿ, ನಾವೇ ಓದಬಹುದು, ನಾವೇ ವಿಚಾರ ಮಾಡಬಹುದು, ಅದು ಸರಿ. ಆದರೂ 4 ಜನಗಳ ಜೊತೆ ಸೇರಿದಾಗ, ಒಬ್ರು ಹೇಳಿದಾಗ, ಒಬ್ರು ಕೇಳಿದಾಗ ವಕ್ತ ಶ್ರೋತಾಚ ದುರ್ಲಭ ಅಂತ ವಕ್ತನಾದ್ರೂ ಸಿಗ್ಬಹುದು, ಶ್ರೋತರು ಸಿಗ್ಬೇಕಲ್ಲ ಪಾಪ. ಎಲ್ಲ ಬಿಟ್ಟು ಬಂದಿರಲ್ಲ ನೀವು. ಖಂಡಿತವಾಗಿಯೂ ನೀವು ಪರಮಾತ್ಮನ ಸದ್ಗುರುಗಳನ್ನು ವ್ಯಕ್ತಾತ್ ಅಂಡಮವ್ಯಕ್ತ ಸಂಭವಂ ಅಂಡಸ್ಯಾಂತ್ವಸ್ತ್ವಮೇ ಲೋಕಾಃ ಸಪ್ತದ್ವೀಪಾ ಚ ಮೇದಿನಿ. ಓಂ ನಮೋ ಭಗವತೆ ವಾಸುದೇವಾಯ. ರಾಗದ್ವೇಷವಿಯುಕ್ತೈಸ್ತು ವಿಷಯಾನಿಂದ್ರಿಯೈಶ್ಚರನ್ ಆತ್ಮವಶ್ಯೈರ್ವಿಧೇಯಾತ್ಮ ಪ್ರಸಾದಮಧಿಗಚ್ಚತಿ. ಪ್ರಸಾದೇ ಸರ್ವದುಃಖಾನಾಂ ಹಾನಿರಸ್ಯೋಪಜಾಯತೆ. ಪ್ರಸನ್ನಚೇತಸೋ ಹ್ಯಾಶ ಬುದ್ಧಿಃ ಪರ್ಯವತಿಷ್ಠತೆ. ಶ್ರೀಕೃಷ್ಣ ಭಗವಂತ ಅರ್ಜುನನಿಗೆ ಮಾಡ್ತಾ ಇರತಕ್ಕ ತತ್ವೋಪದೇಶದಲ್ಲಿ ಈ 2ನೇ ಅಧ್ಯಾಯವನ್ನು ಸಾಂಖ್ಯಯೋಗ ಅಂತಲೇ ಕರೆದಿದ್ದಾರೆ. ಸಾಂಖ್ಯ ಅಂದ್ರೆ ತತ್ವಜ್ಞಾನ. ತತ್ವಜ್ಞಾನೋಪದೇಶವಿಲ್ಲದೆ ಅರ್ಜುನನ ವ್ಯಾಮೋಹ ಹೋಗಲ್ಲ ಅಂತ ಗೊತ್ತು ಭಗವಂತನಿಗೆ. ಅದಕ್ಕಾಗಿ 2ನೇ ಅಧ್ಯಾಯದಲ್ಲಿಯೇ ನೇರಾಗಿ ಆತ್ಮಜ್ಞಾನವನ್ನೇ ಉಪದೇಶ ಮಾಡುತ್ತಾ ನಡುವೆ ಅಜ್ಞಾನಿಗಳಾಗಿರ್ತಕ್ಕಂಥ ಜನರ ದೃಷ್ಟಿಯಿಂದ ಅರ್ಜುನನ್ನ ನೆಪ ಮಾಡಿಕೊಂಡು ಕರ್ಮಣ್ಯೇವಾಧಿಕಾರಸ್ಥೆ ಅಂತೂ ಕೂಡ ಸೂಚನೆ ಮಾಡಿದ್ದಾನೆ. ಯಾಕೆ ಅಂದರೆ ಜ್ಞಾನಕ್ಕೆ ತಕ್ಕ ಯೋಗ್ಯತೆ ಇಲ್ಲದೆ ಜ್ಞಾನಿ ಹೇಗಿರ್ತಾನೋ ಹಾಗೆ ನಾನು ನಡ್ಕೋತೀನಿ ಅಂದರೆ ಹೊಂದೋದಿಲ್ಲ. ಅಜ್ಞಾನದ ವ್ಯವಹಾರವೇ ಬೇರೆ, ಜ್ಞಾನಿ ವ್ಯವಹಾರವೇ ಬೇರೆ. ಎರಡನ್ನು ವಿಂಗಡಿಸಿಯೇ ಭಗವದ್ಗೀತೆಯಲ್ಲಿ ತಿಳಿಸ್ತಾ ಇದ್ದಾರೆ. ಜ್ಞಾನಿ ವ್ಯವಹಾರ ಹೇಗಿರುತ್ತೆ ಅಂದ ಕೂಡಲೇ ಅದು ಅರ್ಜುನನ ಪ್ರಶ್ನೆಯೇ. ಸ್ಥಿತಪ್ರಜ್ಞಸ್ಯ ಕಾ ಭಾಷಾ ಅಂತ. ಸ್ಥಿತಪ್ರಜ್ಞೆ ಅಂದರೆ ಯಾರು? ಜ್ಞಾನಿ. ಅದು ಅರ್ಜುನನಿಗೆ ಸಂಶಯ. ವ್ಯವಹಾರ ಮಾಡಬೇಕಾದ್ರೆ ಜ್ಞಾನ ಆಗಿಬಿಟ್ಟ ಮೇಲೆ ವ್ಯವಹಾರ ನಿಂತೇ ಹೋಗಿಬಿಡುತ್ತೋ ಏನೋ ಅಂತ ಭಯ ಇರಬಹುದು ಅವನಿಗೆ. ಎಲ್ರಿಗೂ ಹಾಗನ್ಸುತ್ತೆ. ಸಾಕಪ್ಪ ಇನ್ನು ನಿಧಾನವಾಗಿ ಜ್ಞಾನ ಮಾಡ್ಕೊಳ್ಳೋಣ, ಇನ್ನು ವ್ಯವಹಾರ ಮುಗಿದಿಲ್ಲ ಅನ್ನೋವರೆಗೂ ನಮಗೆ ಭಾವನೆ ಬರುತ್ತೆ. ಹಾಗಲ್ಲ, ತತ್ವಜ್ಞಾನಕ್ಕೂ ವ್ಯವಹಾರಕ್ಕೂ ಏನು ವಿರೋಧ ಇಲ್ಲ. ಶಂಕರ ವೇದಾಂತದ ಪ್ರಕಾರ ಬಹಳ ಶ್ರೇಷ್ಠವಾದ ಒಂದು ಸಿದ್ಧಾಂತ. ಎಂಥ ತತ್ವಜ್ಞಾನಿಯಾದರೂ ಅವನು ವ್ಯವಹಾರವನ್ನು ಎಂದಿನಂತೆ ಮಾಡಬಹುದು. ಅಷ್ಟೇ ಅಲ್ಲ, ಅಜ್ಞಾನಿಗಿಂತಲೂ ಜ್ಞಾನಿ ಇನ್ನೂ ಚೆನ್ನಾಗಿ ವ್ಯವಹಾರ ಮಾಡ್ತಾನೆ. ಯಾಕೆ? ತಿಳಿದು ಮಾಡ್ತಾನಾದ್ದರಿಂದ ಅವನ ವ್ಯವಹಾರದಲ್ಲಿ ಅಜ್ಞಾನಿಗಳಂತೆ ದೋಷ ಇರೋದಿಲ್ಲ. ಅಜ್ಞಾನಿಗಳಲ್ಲಿ ಏನು ದೋಷ ಇರುತ್ತೆ? ನಾನು ನನ್ನದು ಅಂತ ಅಹಂ ಮಮ ಅನ್ನೋ ಅಭಿಮಾನ ಇರುತ್ತೆ. ಜೊತೆಗೆ ಬೇಕು ಬೇಡಗಳಿರುತ್ತೆ. ಅದನ್ನೇ ರಾಗ ದ್ವೇಷ ಅಂತಲೂ ಕೂಡ ಕರೀತಾರೆ. ನಿಜ, ಪ್ರತಿಯೊಬ್ಬರೂ ತಾನು ವ್ಯವಹಾರ ಮಾಡಬೇಕಾದ್ರೆ ಈ ರಾಗದ್ವೇಷಗಳಿದ್ದರೆ ಅವನು ರಾಗ ಅಂದರೆ ಪ್ರೀತಿ, ದ್ವೇಷ ಅಂದರೆ ಬೇಡದ್ದನ್ನು ತಿರಸ್ಕಾರ ಮಾಡ್ತಾನೆ, ಬೇಕಾದದ್ದನ್ನು ಸ್ವೀಕಾರ ಮಾಡ್ತಾನೆ. ಇದೆಲ್ಲ ವ್ಯವಹಾರ ನಡೆಯದೇ ಇದ್ದರೆ ಎಂದಿಗೂ ಕೂಡ ಪ್ರಪಂಚ ನಡೆಯಲ್ಲ. ನಿಜ, ಪ್ರಪಂಚ ದೃಷ್ಟಿಯಿಂದ ಇದೆಲ್ಲವೂ ಕೂಡ ಅಗತ್ಯ. ಅಂದರೂ ಗೀತೆ ವೈಶಿಷ್ಟ್ಯವೇನಂದರೆ ಜ್ಞಾನಿ ಆದ ಮೇಲೂ ಕೂಡ
ಪ್ರಾಪಂಚಿಕರಂತೆಯೇ ಎಲ್ಲ ವ್ಯವಹಾರವನ್ನು ನಡೆಸಕ್ಕೆ ಸಾಧ್ಯ ಇದೆ. ಅಷ್ಟೇ ಅಲ್ಲ, ಅಜ್ಞಾನಿಗಳಿಗಿಂತ ಚೆನ್ನಾಗಿ ವ್ಯವಹಾರ ಮಾಡಬಹುದು. ಇದು ವಿಶೇಷ. ಆದ್ದರಿಂದ ಏನಾಯಿತು? ವ್ಯತ್ಯಾಸ ಏನು? ರಾಗದ್ವೇಷಗಳು ಇದ್ದರೆ ಅಜ್ಞಾನದ ಫಲ ಅದು. ರಾಗದ್ವೇಷಗಳನ್ನು ಬಿಟ್ಟು ಮಾಡಿದರೆ ಪರಮಾರ್ಥದ ಒಂದಾನೊಂದು ಮೆಟ್ಲಲ್ಲೇ ಇರ್ತಾನೆ. ಅದಕ್ಕೋಸ್ಕರವಾಗಿ ಈ ರಾಗದ್ವೇಷಗಳು ಬಹಳ ಅನರ್ಥವನ್ನು ಉಂಟು ಮಾಡ್ತವೆ ಅಂತ ಹಿಂದಿನ ಶ್ಲೋಕಗಳಲ್ಲೆಲ್ಲ ಹೇಳಿದ್ದಾರೆ. ಧ್ಯಾಯತ್ವ ವಿಷಯಾನ್ ಪುಂಸಃ ಅಂತ ಪ್ರಾರಂಭ ಮಾಡಿ ಬುದ್ಧಿನಾಶಾತ್ ಪ್ರಣಶ್ಯತಿ ಎನ್ನುವರೆಗೂ ಎಲ್ಲ ಅನರ್ಥಗಳಿಗೂ ವಿಷಯಾಭಿಧ್ಯಾನವೇ ಕಾರಣ ಅಂತ ಈವರೆಗೆ ನಿರೂಪಣೆ ಮಾಡಿದ್ದಾರೆ. ಈಗ ಅದನ್ನು ಮುಂದುವರಿಸ್ತಾರೆ ವಿಷಯನ. ಸರ್ವಾನರ್ಥಸ್ಯ ಮೂಲಂ ಉಕ್ತಂ ವಿಷಯಾಭಿಧ್ಯಾನಂ. ಇದು ಸಬ್ಜೆಕ್ಟ್ ವಿಚಾರ ಮಾಡಬೇಕಾದ. ಮನುಷ್ಯನಿಗೆ ಆಗತಕ್ಕಂಥ ಎಲ್ಲ ರೀತಿಯಾದ ಸಂಕಟಗಳಿಗೂ ಕಷ್ಟಕ್ಕೂ ಅನರ್ಥಕ್ಕೂ ಕೂಡ ವಿಷಯಾಭಿಧ್ಯಾನ ಅಂತ. ವಿಷಯ ಅಂದ್ರೇನು? ಮನಸ್ಸು ಏನೇನು ಚಿಂತನೆ ಮಾಡುತ್ತೋ ಅದನ್ನೆಲ್ಲ ತಂದು ಒದಗಿಸೋದಕ್ಕೆ ಅದನ್ನ ವಿಷಯಗಳು ಅಂತಾರೆ. ವಿಷಯ ಅಂತ ವೇದಾಂತದಲ್ಲಿ ಎರಡು ಶಬ್ದ ಬಳಕೆ ಮಾಡ್ತಾರೆ. ವಿಷಯಿ ಅಂದ್ರೆ ಈ ಆತ್ಮ ಅಂತ ಅರ್ಥ. ವಿಷಯ ಅಂದ್ರೆ ಆ ಆತ್ಮನಿಗೆ ದೊರಕತಕ್ಕಂಥ ಅನುಭವಗಳು, ಇಂದ್ರಿಯಗಳ ಮೂಲಕ ಮನಸ್ಸಿನ ಮೂಲಕ ತಿಳಿಯತಕ್ಕಂಥ ವಿಚಾರಗಳು. ಇಲ್ಲಿ ವಿಷಯಿ ಅಂದ್ರೆ ಆತ್ಮ ಅಂತ ಅರ್ಥ ಮಾಡಿದಾಗ ಈ ಪರಬ್ರಹ್ಮವನ್ನು ಹೇಳೋದಿಲ್ಲ, ಮತ್ತೇನು ಜೀವಾತ್ಮನನ್ನು ಹೇಳೋದು. ಇಲ್ಲಿ ಆತ್ಮ ಅನ್ನೋ ಶಬ್ದಕ್ಕೆ ಅರ್ಥ ಏನು ಅಂದ್ರೆ ಸಂಸಾರಿ ಅಂತ ಅರ್ಥ. ಈ ಸಂಸಾರಿಯಾದ ಆತ್ಮ ಏನು ಮಾಡ್ತಾನೆ? ಇಂದ್ರಿಯಗಳ ಮೂಲಕವಾಗಿ ವಿಷಯಗಳನ್ನು ಒಳಗೆ ತಗೋತಾನೆ, ಅದನ್ನೇ ಮತ್ತೆ ಮತ್ತೆ ಹೊರಲಾಡಿಸ್ತಾ ಇರ್ತಾನೆ. ಹೀಗಿರುವಾಗ ಅವನಿಗೆ ರಾಗದ್ವೇಷಗಳು ಕಾಮಕ್ರೋಧಗಳು ಎಲ್ಲ ಅಂಟಿಕೊಳ್ಳೋದು. ಅದರ ಫಲವನ್ನೇ ಸಂಸಾರ ಅನ್ನೋದು. ಹೀಗಾಗಿ ತೀರ್ಮಾನ ಏನಾಯಿತು? ಸರ್ವಾನರ್ಥಸ್ಯ ಮೂಲಂ. ಎಲ್ಲ ರೀತಿಯಾದ ಮಾನವನಿಗೆ ಒದಗತಕ್ಕಂಥ ದುಃಖಗಳಿಗೆಲ್ಲ ಸಂಕಟಕ್ಕೆಲ್ಲ ಈ ವಿಷಯಗಳ ಚಿಂತನೆಯೇ ಮೂಲ ಕಾರಣ ಅಂತ. ಇನ್ನೂ ಹೇಳಬಹುದು ಏನಂತ? ಈ ವಿಷಯಗಳ ಚಿಂತನೆ ಒಳಗೆ ಒಂದು ದೊಡ್ಡ ದೋಷ ಏನಿದೆ ಅಂದರೆ, ಮತ್ತೆ ಈ ಉಪ್ಪು ನೀರು ಕುಡಿದ್ರೆ ಹೇಗೆ ಬಾಯಾರಿಕೆ ಜಾಸ್ತಿ ಆಗುತ್ತೋ ಹಾಗೆ ಇನ್ನೂ ವಿಷಯಗಳನ್ನೇ ಕುರಿತು ಚಿಂತನೆ ಮಾಡ್ತಾ ಹೋಗ್ಬಿಡ್ತಾನೆ. ಇದರ ಪರಿಣಾಮ ಏನಾಗುತ್ತೆ ಅಂದರೆ, ಅದು ದೊರಕಿದರೆ ಸಂತೋಷವಾಗುತ್ತೆ, ಅದು ಒಂದು ರೀತಿಯಲ್ಲಿ ಸಂಸಾರವೇ. ಇಲ್ಲ ಅಂದರೆ ದುಃಖವಾಗುತ್ತೆ. ಈ ಸುಖ ದುಃಖ ಎಲ್ಲವೂ ವಿಷಯಾಭಿಧ್ಯಾನದಿಂದಲೇ ಉಂಟಾಗತಕ್ಕದ್ದು. ಅದನ್ನು ಹೇಳೋದಕ್ಕೆ ಸರ್ವಾನರ್ಥಸ್ಯ ಮೂಲಂ. ಎಲ್ಲ ರೀತಿಯಾದ ಅನರ್ಥಗಳಿಗೂ ಇದೇ ಕಾರಣ. ಪುರಾಣಗಳಲ್ಲಿ ಕೂಡ ಇಂಥ ಕಥೆಗಳು ಬರ್ತವೆ. ಸೀತಾದೇವಿ ರಾಮಾಯಣದ ಕಥೆ ಕೇಳಿದ್ರೆ ಗೊತ್ತು. ಎಲ್ಲ ಬಿಟ್ಟವಳು ಕಾಡಿಗೆ ಬರ್ತೀನಿ ಪ್ರಭೋ, ನಿನ್ನ ಜೊತೆ ಒಳಗೆ ನಾನು ಎಂದೆಂದಿಗೂ ನಿನ್ನ ಬಿಟ್ಟಿರೋಲ್ಲ ಅಂತ ಮೊದಲಿಂದ ಕೊನೆಯವರೆಗೂ ಶ್ರೀರಾಮನನ್ನೇ ನಂಬಿಕೊಂಡು ರಾಮನನ್ನೇ ಧ್ಯಾನ ಮಾಡ್ತಾ ರಾಮನಲ್ಲಿಯೇ ಏಕಾಗ್ರಚಿತ್ತನಾಗಿ ಬಂದುಬಿಟ್ಲು. ಆದ್ದರಿಂದ ರಾಮ ವರ ಕೇಳಿದ್ದು ದಶರಥ ವರ ಕೊಟ್ಟಿದ್ದು ರಾಮನನ್ನು ಕಾಡಿಗೆ ಕಳಿಸೋ ವಿಷಯ ಹೊರತು ಸೀತೆಯರೇನು ಕೇಳಿದ್ದಿಲ್ಲ. ಸೀತೆಗೆ ಯಾರು ಕಾಡಿಗೆ ಹೋಗುವಂತೇನು ಹೇಳಲಿಲ್ಲ, ಕೇಳಿ. ಆದ್ರೆ ಅವಳು ತನ್ನ ಒಂದಾನೊಂದು ಪತಿಭಕ್ತಿಯಿಂದ ಬಂದ್ಬಿಟ್ಟಿದ್ದಾಳೆ. ಎಲ್ಲ ಸರಿ. ಇಂಥ ಯಾವ ಸೀತಾದೇವಿ ಯಾವ ಕ್ಷಣವೂ ರಾಮನನ್ನು ಮರೆತದ್ದು, ಬೇರೊಂದನ್ನು ಧ್ಯಾನ ಮಾಡದೆ ಇದ್ದವಳು ಅನಿರೀಕ್ಷಿತವಾಗಿ ಒಂದು ಜಿಂಕೆ ಬಂತು ಅಂತ ನೋಡಿ. ಆ ವಿಷಯಾಭಿಧ್ಯಾನ ಹೇಗೆ ಏಟ್ ಕೊಡುತ್ತೆ ಅನ್ನಕ್ಕೆ, ಪ್ರಭು ರಾಮಚಂದ್ರ ಈ ಜಿಂಕೆ ಬಹಳ ಚೆನ್ನಾಗಿದೆ, ನನಗೆ ತಂದು ಕೊಡು ಅಂತ. ಅವತ್ತಿನವರೆಗೆ ಅವಳು ಏನೂ ಕೇಳಿತ್ತಿಲ್ಲ. ಅವಳು ರಾಮನನ್ನು ಅನುಸರಿಸ್ಕೊಂಡು ನೋಡ್ಕೊಂಡೇ ಇದ್ಬಿಟ್ಲ. ನೋಡಿ, ಒಂದೇ ಒಂದು ಸಂದರ್ಭ ಆ ರಾಮನನ್ನ ಮರೆತು ಆ ಮೃಗವನ್ನು ಧ್ಯಾನ ಮಾಡಬೇಕು. ಒಂದು ಸಣ್ಣ ತಪ್ಪು. ಈ ಸಣ್ಣ ತಪ್ಪಿಗೆ ಅವಳಿಗೆ ಶಿಕ್ಷೆ ಆಯಿತು ಅನ್ನೋದು ಇನ್ನು ಕಥೆ ರಾಮಾಯಣ ನಿಮಗೆ ಗೊತ್ತಿದೆ. ಇನ್ನು ಒಂದು ತಪ್ಪಿಗೆ ಶಿಕ್ಷೆ ಆದರೆ ನಮ್ಮಂಥವ್ರಿಗೆ ಎಷ್ಟಾಗಬಹುದು. ಅದಕ್ಕೋಸ್ಕರ
ಆ ವಿಷಯಾಭಿಧ್ಯಾನ ಅನ್ನೋದನ್ನ ಭಗವತ್ಪಾದರು ಸರ್ವಾನರ್ಥ ಮೂಲಂ ಅಂತ ಅದಕ್ಕಂತಾರೆ ಮುಹೂರ್ತಂ ಪುರಾಣಗಳಲ್ಲಿ ಬರುತ್ತೆ ಶ್ಲೋಕ. ವಾಸುದೇವ ನ ಚಿಂತ್ಯತೆ. ಯಾವ ಒಂದು ಕ್ಷಣ ಯಾವ ಒಂದು ಮುಹೂರ್ತ ನೀವು ಭಗವಂತನ ಮರಿತೀರ ಅದಂತ ಛಿದ್ರಂ ಸಾ ಮಹಾಹಾನಿ. ಕೆಲವ್ರ ಪ್ರಶ್ನೆ ಏನು ಅಂದ್ರೆ, ಯಾವಾಗಲೂ ದೇವರನ್ನೇ ಧ್ಯಾನ ಮಾಡ್ತಾ ಕೂತ್ಕೊಂಡ್ರೆ ಕೆಲಸ ಮಾಡೋದು ಯಾವಾಗ, ವಿಚಾರ ಮಾಡೋದು ಯಾವಾಗ ಅಂತೆಲ್ಲ ಕೇಳ್ತಾರೆ. ನಿಜ, ಅದ್ರ ಅರ್ಥ ಹಾಗಲ್ಲ. ನೀವು ಏನೇ ಕೆಲಸ ಮಾಡ್ತಾ ಇದ್ರೂ ನಿಮ್ಮ ಒಂದಾನೊಂದು ಚಿಂತನೆ ಭಗವಂತನಲ್ಲಿ ಇರೋದಕ್ಕೆ ಸಾಧ್ಯ. ಅದಕ್ಕೆ ನಮ್ಮ ಗುರುಗಳೇನು ಉದಾಹರಣೆ ಹೇಳೋರು ಅಂದ್ರೆ, ಚಿಕ್ಕ ಮಗು 3 ತಿಂಗಳು 4 ತಿಂಗಳ ಮಗು ತಾಯಿ ಇರ್ತಾಳೆ. ಮಗು ನೋಡ್ಕೋಬೇಕು ಅಂತ ಮನೆ ಕೆಲಸ ಮಾಡದಿರಕ್ಕಾಗತ್ತೆ, ಅಡಿಗೆ ಮಾಡಬೇಕು ಎಲ್ಲ. ಅವಳು ಏನು ಮಾಡ್ತಾ ಇದ್ರು ಜ್ಞಾನ ಎಲ್ಲ ಎಲ್ಲಿರುತ್ತೆ? ಕೆಲಸ ಏನು ಕೆಟ್ಟೋಗಲ್ಲ, ಕೆಲಸ ಅಚ್ಚುಕಟ್ಟಾಗಿ ಮಾಡ್ತಾಳೆ, ಎಲ್ಲ ಕರೆಕ್ಟಾಗಿ ಮಾಡ್ತಾಳೆ. ಆದ್ರೆ ಅವಳ ನೆನಪೆಲ್ಲ ಹಾಗೆ. ಇದು ವ್ಯವಹಾರದಲ್ಲಿ ನಾವು ಅನುಸರಿಸಬೇಕಾದ. ಭಾಗವತಲ್ಲವೇ ಈ ವಿಷಯವನ್ನು ಬರೀತಾರೆ. ಆ ಗೋಪಿಯರು ಹೇಗಿದ್ರು ಅನ್ನೋದಕ್ಕೆ ಶುಕ ಮಹಾಮನಿಗಳು ವರ್ಣನೆ ಮಾಡುವಾಗ, ಯಾದೋಹನೆ ಅವಹನನೆ ಮಥನೋಪಲೇಪ ಪ್ರೇಂಖೇಂಖನಾರ್ಭರ್ದಿತೋ ಕ್ಷಣ ಮಾರ್ಜನಾದವು. ಭಾಗವತ ಶ್ಲೋಕಗಳೇ ಹಾಗಿರೋದು. ಗಾಯಂತಿ ಚೈನ ಮನುರಕ್ತಧಿಯೋಶ್ರುಕಂಠ್ಯ ಧನ್ಯಾ ವ್ರಜಸ್ತ್ರೀಯ ಉರುಕ್ರಮಚಿತ್ತ ಯಾನಾ. ಆ ಶುಕ ಮಹಾಮನಿಗಳು ಅಂದ್ರೆ ಗೋಪಿಕಾ ಸ್ತ್ರೀಯರು ಯಾವ ತಿಳುವಳಿಕೆ ಏನಿಲ್ಲ, ಅವರಿಗೆ ವಿದ್ಯಾವಂತರೇನಲ್ಲ. ಅದೇನೋ ನಂದ ಗೋಕುಲಕ್ಕೆ ಆ ಕೃಷ್ಣ ಬಂದಾಗಿನಿಂದ ಅವರ ಮನಸ್ಸೆಲ್ಲ ಹೋಗಿ ಆ ಕೃಷ್ಣನಲ್ಲಿ ನೆಟ್ಟು ಬಿಡ್ತಂತೆ. ಹೇಗೆ ದೋಹನೆ ಹಾಲು ಕರೆಯುವಾಗ, ಅವಹನನೆ ಭತ್ತ ಕೊಟ್ಟುವಾಗ, ಮಥನ ಮೊಸರು ಕಡಿಯುವಾಗ, ಉಪಲೇಪ ಮನೆ ಸಾರಿಸುವಾಗ, ಪ್ರೇಂಖೇಂಖನ ಮಕ್ಕಳನ್ನ ಆಟ ಆಡಿಸುವಾಗ, ವರ್ಭರುದಿತ ಒತ್ತೆ ತೂಗುವಾಗ ಇತ್ಯಾದಿ ಇತ್ಯಾದಿ ಆ ಮನೆ ಗೃಹ ಕೃತ್ಯದ ಎಲ್ಲ ಕೆಲಸಗಳಲ್ಲೂ ಗಾಯಂತಿ ಆ ಪರಮಾತ್ಮನನ್ನೇ ಕೃಷ್ಣನನ್ನೇ ನೆನೆಸ್ಕೊಂಡು ಅಷ್ಟು ಕೆಲಸವನ್ನು ಮಾಡ್ತಾ ಇರ್ತಾರೆ. ಎಷ್ಟೋ ಸಲ ಅಶ್ರುಕಂಠ್ಯ ಆ ಭಗವಂತನ ಚಿಂತನೆ ಮಾಡ್ತಾ ಮಾಡ್ತಾ ಕಣ್ಣಲ್ಲಿ ನೀರು ಸುರಿದೋಗ್ಬಿಡ್ತದೆ. ಆ ಹೇಳ್ತಾರೆ ಶುಕ ಮಹಾಮನಿಗಳು, ಯಾವ ಪರೀಕ್ಷಿತರಾಜ ಧನ್ಯಾಹ ವ್ರಜಸ್ತ್ರೀಯ. ನಿಜವಾಗಿ ಹೇಳೋದಾದ್ರೆ ಅವರಂಥ ವ್ರಜಸ್ತ್ರೀಯರಂಥ ಭಕ್ತರು ಎಲ್ಲಿ ಸಿಗ್ತಾರಪ್ಪ? ಯಾವಾಗಲೂ ಪರಮಾತ್ಮನಲ್ಲಿ ಮನಸ್ಸನ್ನು ಇಟ್ಕೊಂಡಿದ್ದೇವೆ. ಇದು ನನಗೆ ಬಹಳ ಉಪಯೋಗ. ಯಾಕೆ ಅವರೆಲ್ಲ ವ್ಯವಹಾರವನ್ನು ಮಾಡ್ತಾ ಇದ್ದರೂ ಪರಮಾತ್ಮನನ್ನು ಹೇಗೆ ಮರೆಯಲಿಲ್ಲವೋ ಹಾಗೆಯೇ ಇಲ್ಲಿಯೂ ಕೂಡ ರಾಗದ್ವೇಷ ವಿಯುಕ್ತರಾಗಿ ವಿಷಯಾನಿಂದ್ರಿಯ ಈಶ್ವರನ್ ಅಂತಾನೆ ಭಗವಂತ. ಕಣ್ಣು ಕಿವಿ ಯಾವ್ಯಾವ ಇಂದ್ರಿಯಗಳು ಯಾವ್ಯಾವ ಕೆಲಸ ಮಾಡೋಕೆ ಮಾಡಿಕೊಳ್ಳಿ, ಅದಕ್ಕೇನು ನೀವು ಅಡ್ಡಿ ಮಾಡಬೇಡಿ. ಒಂದೇ ಒಂದು ಗುಟ್ಟೇನು ರಾಗದ್ವೇಷಗಳು ಇರக்கூಡು. ಒಂದು ಪದಾರ್ಥ ನೋಡ್ತೀವಿ, ನೋಡಿದ್ರಿಂದ ತಪ್ಪಾಗಲ್ಲ. ಅಲ್ಲಿ ತಪ್ಪೇನಾಗುತ್ತೆ? ಚೆನ್ನಾಗಿದೆ, ನನಗೆ ಬೇಕು, ಕೆಟ್ಟೋಗಿಲ್ಲ. ನೋಡಿದ್ದ ಅಪರಾಧವಲ್ಲ. ಆ ನೋಡುವಾಗ ನಮ್ಮ ಮನಸ್ಸಿಗೆ ಬಂದಂಥ ಯಾವ ಒಂದು ರಾಗದ್ವೇಷಗಳ ಒಂದು ವೃತ್ತಿ ಇದೆಯೋ ಅದು ಕೆಡಿಸ್ಬಿಡುತ್ತೆ. ಅದಕ್ಕೋಸ್ಕರ ಭಗವಂತ ಹೇಳ್ತಾ ಇದ್ದಾನೆ, ಸರ್ವಾನರ್ಥಕ್ಕೂ ಮೂಲವಾದ ಈ ವಿಷಯಾಭಿಧ್ಯಾನ ಇದ್ದಿಲ್ಲ. ವಿಷಯಗಳು ಅಂದ್ರೆ ಏನು? ಇಂದ್ರಿಯಗಳನ್ನ ಕಲಿಕೆ ಬಿಡ್ತದೆ ಒಂದೇ ಸಮನಾಗಿ. ಇನ್ನೇನು ಅಂದ್ರೆ ವಿಷಯಗಳದ್ದು ತಪ್ಪು ಅಂತ ಹೇಳೋ ಹಾಗಿಲ್ಲ. ಯಾಕೆ ನೋಡೋರು ಕೇಳೋರು ನಾವಾದ್ರಿಂದ ಅದನ್ನು ನಮ್ಮ ಹತೋಟಿಲಿ ಇಟ್ಕೋಬೇಕೇ ಹೊರತು ಅವುಗಳಿಂದ ಏನತ್ತತ್ತೆ ನೋಡಿ. ಇಂಥ ಪದಾರ್ಥ ನಮ್ಮ ಮನಸ್ಸು ಕೆಡಿಸ್ಬಿಡ್ತು ಅಂದ್ರೆ ಅದು ಕೆಡಿಸ್ತೋ, ನಾವು ಕೆಡಿಸ್ಕೊಂಡು ಪದಾರ್ಥ ಏನು ಮಾಡುತ್ತೆ ಪಾಪ. ಆದ್ದರಿಂದಲೇ ಭಗವಂತ ಏನಂತಾನೆ, ರಾಗದ್ವೇಷ ವಿಯುಕ್ತರಾಗಿ ವಿಷಯಾನ್ ಇಂದ್ರಿಯ ಈಶ್ವರನ್. ರಾಗ ದ್ವೇಷ ಅಂತ 2 ದೋಷಗಳು, ಅಂತಃಕರಣ ದೋಷಗಳು. ರಾಗ ಅಂದ್ರೆ ಅನುರಾಗ ಪ್ರೀತಿ ಅಂತ, ದ್ವೇಷ ಅಂದ್ರೆ ಅದರ ಮೇಲೆ ಮಾಡ್ತಕ್ಕಂಥ ಒಂದಾನೊಂದು ಹಗೆತನ. ಈ ಹಗೆತನವಾಗಲಿ ಪ್ರೀತಿಯಾಗಲಿ ಇಲ್ಲದಂತೆ ಇಂದ್ರಿಯಗಳನ್ನ ಬಳಸಿದ್ರೆ ಪರವಾಗಿಲ್ಲ ಅಂತ. ಇದು ಎಷ್ಟು ಜಾಣತನ ಅಂದ್ರೆ, ನಿಜವಾಗಿ ಹೇಳೋದಾದ್ರೆ ನಮ್ಮ ವ್ಯವಹಾರದಲ್ಲಿ ರಾಗದ್ವೇಷಗಳಿಲ್ಲದೆ ಇದ್ರೆ ನಾವು ಇಂದ್ರಿಯಗಳನ್ನು ಬಳಸೋಕ್ಕೆ ಆಗಲ್ಲ. ಯಾಕೆ? ಪ್ರೀತಿ ಇದ್ರೆ ತಾನೇ ನಾವೇನಾದ್ರೂ ಒಂದು ಕೆಲಸ ಮಾಡೋದು. ಯಾವ ಇಂದ್ರಿಯಗಳನ್ನಾದ್ರೂ ಉಪಯೋಗಿಸಿ, ಕಣ್ಣಾಗಲಿ ಕಿವಿಯಾಗಲಿ ಮೂಗಾಗಲಿ ಎಲ್ಲವೂ ಅಷ್ಟೆ. ಆದರೆ ವೇದಾಂತ ಅಥವಾ ಭಗವಂತನ ಉಪದೇಶ ಏನು ಹೇಳ್ತಾ ಇದೆ? ಹೀಗಲ್ಲ. ಇಂದ್ರಿಯಗಳ ಸ್ವಭಾವವನ್ನು ನೀವು ತಿದ್ದಬೇಕು ಅಂತ ನಾವು ಕೇಳ್ತಾ ಇಲ್ಲ. ಇಂದ್ರಿಯಗಳು ಮಾಡೋ ಕೆಲಸ ಮಾಡಿಕೊಳ್ಳಿ, ನೀವು ಅದರಲ್ಲಿ ರಾಗದ್ವೇಷಗಳನ್ನು ಬೆರೆಸಬಾರದು
ಅದು ಬಹಳ ಮುಖ್ಯವಾದದ್ದು ಅಂತ. ಹೀಗೂ ಉಂಟೆ ಅಂದರೆ ಅದೇ ನಿಜವಾದಂತಹ ಒಂದಾನಂದ ಜೀವನ. ಹೀಗಿದ್ರೆ ಅಂದ್ರೆ ಅರ್ಥ ಏನಾಯ್ತು, ಇಂದ್ರಿಯಗಳಿಗೆ ನಾವು ವಶರಾಗಬಾರದೇ ಹೊರತು ನಮ್ಮ ವಶದಲ್ಲಿ ಇಂದ್ರಿಯಗಳು ಇರಬೇಕು. ಕುದುರೆ ಓಡಿಸೋಣ ಹತೋಟಿಯಲ್ಲಿ ಕುದುರೆ ಇರಬೇಕೇ ಹೊರತು ಕುದುರೆಗೆ ಇವನು ವಶನಾಗಿಬಿಟ್ರೆ ಅವನಿಗೆ ಪ್ರಯಾಣ ಏನಾಗುತ್ತೆ, ಅನರ್ಥ ಆಗೋದು. ಅದಕ್ಕೋಸ್ಕರ ಈ ರಾಗ ಮತ್ತು ದ್ವೇಷ ಅಂತಕ್ಕ ಎರಡು ದೋಷಗಳು ತತ್ಪುರಸ್ಸರಾಹಿ ಇಂದ್ರಿಯಾಣಾಂ ಪ್ರವೃತ್ತಿ ಎಂದು ನಿಜ. ಇಂದ್ರಿಯಗಳ ಪ್ರವೃತ್ತಿ ಮಾಡಬೇಕಾದ್ರೆ ಮೋಟಿವ್ ಅಂತಾರೆ ಇಂಗ್ಲಿಷ್ನಲ್ಲಿ. ಈ ಇಂದ್ರಿಯಗಳನ್ನ ತಳ್ಳತಕ್ಕವುಗಳು ಯಾವುವು, ರಾಗದ್ವೇಷಗಳೇ ಅಂತ ನಿಜ. ತತ್ರ ಯೋ ಮುಮುಕ್ಷುರ್ಭವತಿ ಎಂದ್ರು ಭಗವತ್ಪಾದ. ಇದು ಸರಿ, ವ್ಯವಹಾರ ಹೀಗೇನೆ. ಇಂದ್ರಿಯಗಳನ್ನ ಅಂತಃಕರಣ ಹಿನ್ನೆಲೆಯಾಗಿದ್ದು ತಳ್ಳುತ್ತೆ, ರಾಗದ್ವೇಷಗಳ ಅಂತಃಕರಣದಲ್ಲಿ ಅಡಕವಾಗಿವೆ, ಇದಿಷ್ಟು ಸರಿ. ತತ್ರ ಈ ಪರಿಸ್ಥಿತಿಯಲ್ಲಿ ಯೋ ಮುಮುಕ್ಷುರ್ಭವತಿ, ಯಾರು ತಾನು ಈ ಸಂಸಾರದಿಂದ ಬಿಡುಗಡೆ ಆಗಬೇಕು ಅಂತ ಮುಮುಕ್ಷವಾಗಿರ್ತಾನ ಅವನಿಗೆ ಒಂದು ಎಚ್ಚರಿಕೆ ಹೇಳ್ತಾರೆ. ಏನು ಎಚ್ಚರಿಕೆ? ಸಹ ತೃಷ್ಣ ತಾಭ್ಯಾಂ ಇತ್ಯುಕ್ತೈ ಶ್ರೋತ್ರಾದಿ ಇಂದ್ರಿಯೈ ವಿಷಯ ಅನವರ್ಜನೀಯಾಂಶ್ಚ ಅನುಚರನ್ ವಿಷಯಾನ್ ಅವರ್ಜನೀಯಾಂಶ್ಚ ಚರನ್ ಸುಪರಭಮಾನ ಆತ್ಮವಶ್ಯ ವಿಷಯಾನಿಂದ್ರಿಯೈಶ್ಚರನ್ ಅನ್ನೋ ಮಾತಿಗೆ ಒಂದು ಅರ್ಥ ಹೇಳ್ತಾ ಇದ್ದಾರೆ. ವಿಷಯಗಳನ್ನ ಇಂದ್ರಿಯಗಳು ಗ್ರಹಣ ಮಾಡ್ತವೆ ಅನ್ನೋದು ಸರಿ, ಅದು ಅನುಭವ ಆಯಿತು. ಆದರೆ ಇಂದ್ರಿಯಗಳಂದ್ರೆ ಯಾವುದು? ಶ್ರೋತ್ರಾದಿ ಇಂದ್ರಿಯಗಳು, ಕಣ್ಣು ಕಿವಿ ಮೂಗು ಮುಂತಾದ ಇಂದ್ರಿಯಗಳು. ಇವುಗಳಿಂದ ದೇವರಿ ಕೈ ಮುಗಿದಾಗಲ್ಲ ಅಂತ ಅರ್ಥ. ಹಾಗೆ ನಾ ಶರೀರ ಕೃತಂ ಈ ಸ್ಥಿತಿಯಲ್ಲಿ ಏನಾಗಬೇಕು? ಮಧ್ಯೆ ಇದೆ ಇಂದ್ರಿಯಗಳು, ಹಿನ್ನೆಲೆಯಾಗ ಆತ್ಮ ಇದ್ದಾನೆ, ಶರೀರ ಇರಲಿ. ಈ ಆತ್ಮವಶ್ಯ ಅನ್ನೋ ಮಾತೀಗ ಪ್ರಯೋಜನ ಆಯಿತು. ಈ ಇಂದ್ರಿಯಗಳು ಸ್ವತಂತ್ರವಾಗಿ ವಿಷಯಗಳನ್ನ ಉಪಯೋಗಿಸೋದಕ್ಕೆ ಹೋಗ್ಬಿಡಬಾರದು. ಆ ಇಂದ್ರಿಯಗಳನ್ನ ತನ್ನ ಅಧೀನದಲ್ಲಿ ಇಟ್ಕೋಬೇಕು. ಇದೇ ಆತ್ಮವಿಷಯ ಅಂತ ಹೇಳ್ತಾರೆ. ಇದನ್ನೇ ಯೋಗಶಾಸ್ತ್ರಾದಿಗಳಲ್ಲೆಲ್ಲ ಹೇಳೋದು. ಏನಂತ? ಇಂದ್ರಿಯಗಳನ್ನೆಲ್ಲ ಒಳಮುಖವಾಗಿ ಎಳೆದುಕೊಳ್ಳತಕ್ಕಂಥದ್ದು. ಇದನ್ನೇ ಏನಂತಾರೆ? ಪ್ರತ್ಯಾಹಾರ. ಪ್ರತ್ಯಾಹಾರ ಅಂದ್ರೆ ವಿಷಯಗಳಿಂದ ಹಿಂತಿರುಗಿಸಿ ವಾಪಸ್ ತಗೊಳ್ಳೋದು ಅಂತ ಅರ್ಥ. ಯಮ ನಿವಾಸನ ಪ್ರಾಣಾಯಾಮ ಪ್ರತ್ಯಾಹಾರ. ಇದನ್ನ ಎಷ್ಟರ ಮಟ್ಟಿಗೆ ನಾವು ಸಾಧ್ಯವೋ, ಕೆಲವು ಸಲ ಏನಾಗುತ್ತೆ, ನಮಗೆ ಗೊತ್ತಿಲ್ಲದ ಹಾಗೆ ಇಂದ್ರಿಯಗಳು ಹೋಗೇ ಬಿಡ್ತದೆ ಈಗ. ಆಗ ತಕ್ಷಣ ಅದಕ್ಕೆ ವೇದಾಂತ, ಇದು ಉಪನಿಷತ್ ವೇದಾಂತಲ್ಲಿ ಅಥವಾ ಒಂದು ಸಾಧನ ಕ್ರಮದಲ್ಲಿ ಒಂದು ಹೇಳ್ತಾರೆ. ಏನು ಅಂದ್ರೆ ಯೋಗದಲ್ಲೂ ಹೇಳ್ತಾರಂತೆ, ಪ್ರತಿಪಕ್ಷ ಭಾವನ ಅಂತ. ಈ ಇಂದ್ರಿಯಗಳು ಯಾವಾಗ ವಿಷಯಗಳ ಕಡೆಗೆ ತಪ್ಪಾಗಿ ನಡೆಯುತ್ತವೆಯೋ ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಯೋಗಶಾಸ್ತ್ರ ಹೇಳಿ. ಪ್ರತಿಪಕ್ಷ ಭಾವನ ಅಂದ್ರೆ ಏನು? ಯಾವುದೋ ಒಂದು ಸ್ತ್ರೀಯನ್ನು ನೋಡ್ತಾನೆ, ತಕ್ಷಣ ಏನೋ ಒಂದು ಕಾಮಭಾವನೆ ಬರುತ್ತೇನೆ, ಇಮಿಡಿಯೇಟ್ ಆಗಿ ಹಾಗಲ್ಲ, ಮಾತೃಭಾವನೆ ಮಾಡು ಅಂತ. ಪ್ರಾರಂಭದಲ್ಲಿ ಇದು ಅವಶ್ಯಕ. ಯಾವಾಗ ಮಾತೃಭಾವನೆ ಮಾಡ್ತಾನೆ ಆ ಕಾಮಭಾವನೆ ಹೌದು. ಹೀಗೆ ತನ್ನನ್ನು ತಾನು ಸ್ವಾಧೀನದಲ್ಲಿಟ್ಟುಕೊಂಡು ಈ ರೀತಿಯಾದಂಥ ಆತ್ಮವಶ್ಯ ಅಂದ್ರೆ ತನ್ನ ಸ್ವರೂಪಕ್ಕೆ, ತನ್ನ ಆತ್ಮನಿಗೆ ಅಧೀನವಾಗಿರತಕ್ಕಂಥ ಇಂದ್ರಿಯಗಳಿಂದ ವಿಧೇಯಾತ್ಮ ಅಂತ ಇದು ಸಾಧಕನಿಗೆ ಹೇಳ್ತಕ್ಕಂಥ ಒಂದು ಸೊಗಸಾದ ಸೋದರಿ ಅಂತ ಭಾವನೆ ಮಾಡು. ಅಂದ್ರೆ ಏನಾಯ್ತು? ಆ ದುರ್ಭಾವನೆಯನ್ನು ಅಳಿಸಿ ಹಾಕಿ ಸದ್ಭಾವನೆಯನ್ನು ಉಂಟು ಮಾಡಿಕೊಳ್ಳತಕ್ಕ ಒಂದು ಕ್ರಮ ಇದು ಪ್ರಾರಂಭದಲ್ಲಿ. ಇದು ಮಾಡ್ತಾ ಮಾಡ್ತಾ ಏನಾಗುತ್ತೆ, ಅದು ಅಭ್ಯಾಸವಾದ ಮೇಲೆ ಇಂದ್ರಿಯಗಳು ಮತ್ತೆ ತಪ್ಪು ದಾರಿಗೆ ಹೋಗೋದೇ ಇಲ್ಲ, ಸರಿಯಾದಂಥ ಮಾರ್ಗದಲ್ಲೇ ಬರುತ್ತೆ. ಇಂಥವನ ಪ್ರಸಾದಮಧಿಗಚ್ಚತಿ ಅಂತ. ವಶೀಭೂತಾನಿ ಇಂದ್ರಿಯಾಣಿ, ಹೀಗೆ ಇಂದ್ರಿಯಗಳನ್ನು ವಶ ಮಾಡಿಕೊಳ್ಳತಕ್ಕದ್ದು ಅನ್ನೋದೇನಿದೆಯೋ ಇದು ಒಂದು ದೊಡ್ಡ ಸಾಧನ. ಇದರಲ್ಲಿ ಇನ್ನೊಂದು ವಿಷಯ ಹೇಳ್ತಾರೆ, ಬಲವಂತವಾಗಿ ಯಾವುದನ್ನು ನಿಗ್ರಹ ಮಾಡಬಾರ್ದು. ಹಾಗೇನಾಗುತ್ತೆ, ಒಂದು ಕಟ್ಟುಪಾಡಿನಲ್ಲಿ ಏನೋ ಬಲವಂತಕ್ಕಿದ್ರೆ ಇನ್ನೊಂದ್ಸಲ ಟಕ್ ಅಂತ ಆರೋಗ್ಬಿಡುತ್ತೆ. ಅದಕ್ಕೆ ವಾಲ್ಮೀಕಿ ರಾಮಾಯಣದಲ್ಲಿ ಒಂದು ಶ್ಲೋಕ ಬರೆದಿದ್ದಾರೆ, ಬಹಳ ಚೆನ್ನಾಗಿ. ಮಂಡೋದರಿ ರಾವಣ ವಧೆಯಾಗಿ ಯುದ್ಧರಂಗದಲ್ಲಿ ಬಿದ್ದುಬಿಟ್ಟಿರ್ತಾನಲ್ಲ,
ಆಗ ಬರ್ತಾಳೆ ನೋಡಕ್ಕೆ ಅಂತ. ಅವಳ ಬಾಯಲ್ಲಿ ಒಂದು ಶ್ಲೋಕ ಇಟ್ಟಿದ್ದಾರೆ ವಾಲ್ಮೀಕರು. ಇಂದ್ರಿಯಾಣಿ ಪರಾಜಿತ್ವ ಜಿತಂ ತ್ರಿಭುವನಂ ತ್ವಯಾ ಸ್ಮರದ್ಭಿರಿವ ತದ್ವೈರಂ ಇಂದ್ರಿಯೈರೇವ ನಿರ್ಜಿತ. ಗುರುಗಳು ಆ ಮಂದೋದರಿ ಬಾಯಲ್ಲಿ ಮಾತು ಬರುತ್ತೆ. ಅಂದ್ರೆ ತನ್ನ ಸ್ವರೂಪಕ್ಕೆ, ತನ್ನ ಆತ್ಮನಿಗೆ ಅಧೀನವಾಗಿರತಕ್ಕಂಥ ಇಂದ್ರಿಯಗಳಿಂದ ವಿಧೇಯಾತ್ಮ ಅಂತ ಇದು ಸಾಧಕನಿಗೆ ಹೇಳ್ತಕ್ಕಂಥ ಒಂದು ಸೊಗಸಾದ ಸೋದರಿ ಅಂತ ಭಾವನೆ ಮಾಡು. ಅಂದ್ರೆ ಏನಾಯ್ತು, ಆ ದುರ್ಭಾವನೆಯನ್ನು ಒಟ್ಟು ಆ ಮಂದೋದರಿ ಬಾಯಲ್ಲಿ ಮಾತು ಬರುತ್ತೆ. ರಾವಣನ್ ನೋಡಿ ಬಿದ್ದು ಹೋಗಿರ್ತಾನೆ. ಆಹಾ, ಹೇಗಿದ್ದೀಯ ನೀನು, ತುಳಸಿ ಬ್ರಹ್ಮನ ಮೊಮ್ಮಗ, ಇಂದ್ರಿಯಗಳನ್ನೆಲ್ಲ ಗೆದ್ದು ತಪಸ್ಸು ಮಾಡಿ ಬ್ರಹ್ಮನಿಂದ ಎಂಥೆಂಥ ವರಗಳನ್ನು ಪಡ್ಕೊಂಡಿದ್ದಿಲ್ಲಯ್ಯ. ಅಲ್ಲೇ ರಾವಣನ ಜೀವನ ನೋಡಿ ಹೇಗಿತ್ತು, ಹೇಗಿದ್ದ ಜಿತಂ ತ್ರಿಭುವನಂ. ಯಾಕರಿಂದ ಇಂದ್ರಿಯಗಳನ್ನು ಗೆದ್ದದ್ದರಿಂದ. ಆದರೆ ಆ ಇಂದ್ರಿಯಗಳನ್ನು ಗೆಲ್ಲುವಾಗ ಹಠದಿಂದ ಗೆದ್ದಿದ್ಯಲ್ಲ, ಅವ್ರು ರಚ್ಚಿಟ್ಕೊಂಡ್ರಂತೆ, ಇವನ್ ನಮ್ಮನ್ನು ಗೆದ್ದಿದ್ದಾನೆ, ಇವನನ್ನು ನಾವು ಸೋಲಿಸಬೇಕು. ಮರದ್ಧೈರ್ಯವಾದ ಹೀಗೆ ವಾಕ್ಯ ವಾಲ್ಮೀಕರನ್ನು ತೆಗೆದುಕೊಳ್ಳಿ. ಮರದ್ಧೈರ್ಯವಾದ ಸಮಯ ನೋಡಿ ರಾವಣ ಕೈ ಕೊಡಬೇಕು ಅಂತ, ಅದೇ ಇಂದ್ರಿಯಗಳೇ ನಿನ್ನನ್ನು ಹಾಳು ಮಾಡಬೇಕು ಅಂತ. ಇದೇನು ತೋರಿಸುತ್ತೆ ಅಂದ್ರೆ, ಇಂದ್ರಿಯಗಳನ್ನು ಗೆಲ್ಲುವಾಗಲೂ ಸಾತ್ವಿಕವಾದ ಮಾರ್ಗದಿಂದ ಗೆಲ್ಲಬೇಕು. ಬಲವಂತವಾಗಿ ಹಿಡಿದು ಕೂರಿಸಿದ್ರೆ ಕೆಲವ್ರು ಹಾಗೆ ಮಾಡ್ತೀವಿ. ಏಕಾಕ್ಷರ ಪಾಲನೆ ಬೆಳಿಗ್ಗೆ ಹೊತ್ತಿ ಮುಂಚೆ ಎದ್ದು ತಕ್ಕಂತ ಪಾಲನೆ ಮಾಡಬೇಕು. ಅಂದ್ರೆ ಆ ಏಕಾಕ್ಷೆ ಮಾಡಿದ್ದಕ್ಕೆ ಈ ದ್ವಾಕ್ಷೆ ಮೇಲೆ ಜ್ಞಾನವೇ ಹೊರತು ಅಲ್ಲ. ಮನುಷ್ಯನ ಒಂದಾನು ಸಹ ಏನು ಮಾಡ್ತೀವಿ ಈಗ ನಾವು, ಇಂದ್ರಿಯಗಳು ಮನಸ್ಸು ಬುದ್ಧಿ ಮೇಲೆ ಜಿಲ್ಲಣ ಮಾಡ್ತೇವೆ. ಅವುಗಳನ್ನು ಬಿಟ್ಟು ಬದುಕೋ ಹಾಗಿಲ್ಲ, ಕಟ್ಕೊಂಡು ಬದುಕೋ ಹಾಗಿಲ್ಲ. ಅದಕ್ಕೋಸ್ಕರ ಭಗವಂತ ಏನ್ ಹಾಗೆ ಹೆದರ್ಕೋಬೇಡ, ಈ ರಾಗದ್ವೇಷಗಳನ್ನ ಇಂದ್ರಿಯಗಳಿಗೆ ಗಂಟು ಹಾಕಬೇಡ. ಆ ಇಂದ್ರಿಯಗಳು ಹೇಗಿರಬೇಕು, ಆಸ್ ಇಟ್ ಈಸ್ ಸಿದ್ಧ ಆಗಿರ್ಬೇಕು, ಎಷ್ಟು ಬೇಕೋ ಅಷ್ಟು ಉಪಯೋಗಿಸು. ಆತ್ಮವಶ್ಯ ಅಂದ್ರೆ ಒಂದು ಜ್ಞಾಪಕ ಇಟ್ಕೋದು, ಯಾವಾಗಲೂ ನಿನ್ನ ಒಂದು ಸಂಕಲ್ಪವನ್ನ, ನಿನ್ನ ಆಲೋಚನೆಯನ್ನ ಬಿಟ್ಟು ಅನ್ಯತ್ರ ಹೋಗಬಾರ್ದು. ಇದನ್ನು ನೋಡಿ ಧರ್ಮಶಾಸ್ತ್ರದಲ್ಲೆಲ್ಲ ಬರೀತಾರೆ, ಹೀಗೆ ಇರಬೇಕು ಅಂತ. ನಮ್ಮ ಧರ್ಮದೇಶ, ಇಂಡಿಯಾ ದೇಶದ ಭರತಖಂಡದ ದೊಡ್ಡ ಆಸ್ತಿ ಏನು ಅಂತ, ಒಬ್ಬ ವ್ಯಕ್ತಿ ಒಬ್ಬ ಸ್ತ್ರೀಯನ್ನು ಮದುವೆ ಮಾಡ್ಕೊಂಬಿಟ್ರೆ ಹೋಯ್ತು, ಪತ್ನಿಯಲ್ಲಿ ಮಾತ್ರವೇ ಅವನಿಗೆ ಕಾಮ, ಎಲ್ಲೆಲ್ಲಿಯೂ ಮಾತ್ರವತ್ ಪರದಾರಾಂಶ ಪರದ್ರವ್ಯಾಣಿ ಲೋಷ್ಠವತ್ತು ಅಂಥ ಮಾತನ. ಹಾಗೆ ಅಷ್ಟೇ ಒಂದು ರೀತಿಯಾದ ನಿಯಮದಲ್ಲಿರಬೇಕು. ಹೀಗೆ ಇಂದ್ರಿಯಗಳಿಗೆ ನಾವು ವಶರಾಗಬಾರ್ದು, ನಮ್ಮ ವಶದಲ್ಲೇ ಇಂದ್ರಿಯಗಳಿರಬೇಕು. ಅದನ್ನೇ ಹೇಳಿ ವಿಷಯಗಳು ನಾವು ಹೊಲಿಸಬೇಡಿ എന്നಲ್ಲ. ಅದು ಯಾವುದು ಧರ್ಮಕ್ಕೆ ವಿರೋಧವಿಲ್ಲವೋ ಮುಂದೆ ಬರುತ್ತೆ. ಧರ್ಮಾವಿರುದ್ಧೋ ಭೂತೇಶು ಕಾಮೋಸ್ಮಿ ಭರತಋಷಭ ಅಂತ ಭಗವಂತನೇ ಹೇಳ್ತಾರೆ. ಕಾಮವನ್ನು ನಾವು ಬೈತಾ ಇಲ್ಲ, ಧರ್ಮಕ್ಕೆ ವಿರುದ್ಧವಾದ್ರೆ ಮಾತ್ರ ಅದನ್ನು ನಾವು ತಿರಸ್ಕಾರ ಮಾಡಿ. ಧರ್ಮಕ್ಕೆ ವಿರುದ್ಧವಲ್ಲದೆ ಇರತಕ್ಕ ಕಾಮ ನಾನೇ ಅಂತ ನನ್ನ ವಿಭೂತಿ ಅಂತ ಹೇಳ್ತಾರೆ. ಆದ್ದರಿಂದ ರಾಗದ್ವೇಷ ವಿಯುಕ್ತವಾಗಿ ಇಂದ್ರಿಯಗಳನ್ನು ಬಳಸಿದಾಗ ಅವು ನಮ್ಮ ಅಧೀನದಲ್ಲಿರುತ್ತಲ್ಲವೇ, ಆತ್ಮವಶ್ಯವಾಗಿರುತ್ತಲ್ಲವೇ, ಆಗ ಪ್ರಸಾದಮಧಿಗಚ್ಚತಿ. ಪ್ರಸಾದ ಅನ್ನೋ ಶಬ್ದಕ್ಕಿಲ್ಲಿ ಪ್ರಸಾದ, ಪ್ರಸನ್ನತ, ಸ್ವಾಸ್ಥ್ಯಂ ಅಂತ ಮೂರು ಮಾತು. ಪ್ರಸಾದ ಅಂದ್ರೆ ತಿಳಿಯಾಗಿರುವಿಕೆ ಅಂತ ಅರ್ಥ. ಸತ್ಪುರುಷರ ಮನಸ್ಸು ಅತ್ಯಂತ ಪ್ರಸನ್ನವಾಗಿರುತ್ತೆ ಎಂದು ಹೀಗೆ ತಿಳಿಯಾಗಿರುತ್ತಂತೆ. ಇದೇ ಸಾತ್ವಿಕತೆ ಅಂತ ಜ್ಞಾಪಕ ಆಯ್ತಲ್ಲ. ರಮಣೀಯಂ ಪ್ರಸನ್ನಾಂಬು ಸನ್ಮನುಷ್ಯ ಮನೋ ಯಥ. ವಾಲ್ಮೀಕಿ ರಾಮಾಯಣದಲ್ಲಿ ಈ ಶ್ಲೋಕ ಇದೆ. ಆ ವಾಲ್ಮೀಕರು ಆ ಶಿಷ್ಯನ್ ಕರ್ಕೊಂಡು ಸ್ನಾನ ಮಾಡೋಣ ಅಂತ ತಮಸಾ ನದಿ ತೀರಕ್ಕೆ ಬರ್ತಾರಂತೆ. ಅಲ್ಲಿ ಹೇಳ್ತಾರೆ, ನೋಡು ಎಷ್ಟು ಚೆನ್ನಾಗಿದೆ, ರಮಣೀಯಂ ಪ್ರಸನ್ನಾಂಬು ಸನ್ಮನುಷ್ಯ ಮನೋ ಯಥಾ ಅಂತ ಆ ಭರದ್ವಾಜ ಅಂತ ಶಿಷ್ಯನಿಗೆ ಹೇಳ್ತಾರೆ. ನೋಡು ನೀರೆಷ್ಟು ಚೆನ್ನಾಗಿದೆ, ರಮಣೀಯ ಅತ್ಯಂತ ಮನೋಹರವಾಗಿದೆ, ಪ್ರಸನ್ನ ಅಂದ್ರೇನು ಅತ್ಯಂತ ತಿಳಿಯಾಗಿ ಬಹಳ ಚೆನ್ನಾಗಿದೆ. ಅಕರ್ದಮಂ ಅಂತ, ಅಕರ್ದಮಂ ಇದಂ ತೀರ್ಥಂ
ಭರದ್ವಾಜ ನಿಶಾಮಯ ರಮಣೀಯಂ ಪ್ರಸನ್ನಾಂಬು ಸನ್ಮನುಷ್ಯ ಮನೋಯ ವಾಲ್ಮೀಕಿ ರಾಮಾಯಣ. ಅಕರ್ದಮ ಅಂದ್ರೆ ಏನೊಂದು ಕೊಚ್ಚೆ ಕೊಳಕು ಏನು ಇಲ್ಲ, ಅತ್ಯಂತ ತಿಳಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಪ್ಪ ಭರದ್ವಾಜ ಅನ್ನೋ ಶಿಷ್ಯ, ಕೇಳು ರಮಣೀಯವಾಗಿದೆ, ಇಲ್ಲಿ ಸ್ನಾನ ಮಾಡೋಣ ಅಂತ ವಾಲ್ಮೀಕರು ಸ್ನಾನ ಮಾಡಕ್ಕೆ ಕೇಳಿದ್ರು. ಮುಂದೆ ಅದು ಕಥೆ ಬೆಳೆದವು. ಆ ವಾಕ್ಯಗಳು ಎಷ್ಟು ಚೆನ್ನಾಗಿದೆ ಅಂದ್ರೆ, ಮನಸ್ಸಾಗಿರ್ಬೇಕು ಸನ್ಮನುಷ್ಯ ಮನೋಯ. ಸತ್ಪುರುಷನ ಮನಸ್ಸು ಹೇಗೆ ಪ್ರಸನ್ನವಾದ ನೀರಿನಂತೆ ತಿಳಿಯಾಗಿರುತ್ತದೆಯೋ ಹಾಗಿರಬೇಕು. ಇದನ್ನೇ ಇಲ್ಲಿ ಏನಂದ್ರು, ಪ್ರಸಾದ ಪ್ರಸಾದ ಪ್ರಸಾದಮಧಿ ಗಚ್ಚತಿ. ಪ್ರಸನ್ನತೆ, ಮನಸ್ಸಿನ ಪ್ರಸನ್ನತೆ. ಈ ಮನಸ್ಸಿನ ಪ್ರಸನ್ನತೆ ಬಗ್ಗೆ ಪ್ರಸಾದೇ ಸತಿ ಕಿಂ ಸ್ಯಾತ್ ಅಂತ. ಹೌದು, ಮನಸ್ಸು ಹೀಗೆ ಪ್ರಸನ್ನವಾಗಿ ಪರಿಶುದ್ಧವಾಗಿ ತಿಳಿಯಾಗಿರಬೇಕು ಅಂತ ಹೇಳಿದ್ರಲ್ಲ, ಇದರಿಂದ ಏನಾಗುತ್ತೆ ಅಂದ್ರು, ಪ್ರಸಾದೇ ಸರ್ವ ದುಃಖಾನಾಂ ಹಾನಿರಸ್ಯೋಪಜಾಯತೆ ಪ್ರಸನ್ನಚೇತಸೋ ಹ್ಯಾಶು ಬುದ್ಧಿ ಪರ್ಯವತಿಷ್ಠತೆ. ಒಂದರಿಂದ ಒಂದು ಲಿಂಕ್ ಇದು. ಯಾವಾಗ ಅಂತಃಕರಣ ಪ್ರಸನ್ನವಾಗುತ್ತದೆಯೋ, ರಾಗದ್ವೇಷಗಳು ಅಥವಾ ರಜೋಗುಣ ತಮೋಗುಣಗಳಿಂದ ಕಲುಷಿತವಾಗದೆ ಸಾತ್ವಿಕ ಗುಣದಿಂದ ಕೂಡಿರುತ್ತದೆಯೋ, ಪ್ರಸಾದೇ ಸರ್ವ ದುಃಖಾನಾಂ ಹಾನಿ. ಎಲ್ಲಾ ರೀತಿಯಾದ ರಾಗದ್ವೇಷಗಳು ಕಾಮಕ್ರೋಧಗಳು ಅಂತಕ್ಕ ಸಕಲ ದುಃಖಗಳಿಂದಲೂ ಬಿಡುಗಡೆಯಾಗುತ್ತದೆ. ಅದಕ್ಕೇನೆ ಮನುಷ್ಯನಿಗೆ ಬಡತನ ಸಿರಿತನ ಅನ್ನೋದೆಲ್ಲ ಲೆಕ್ಕವಲ್ಲ. ಮನಸ್ಸು ಯಾವಾಗಲೂ ಶುದ್ಧವಾಗಿ ಪ್ರಸನ್ನವಾಗಿದ್ರೆ ಮುಗಿದೋಯ್ತು. ಅವನ ಇಡೀ ಜೀವಮಾನವೆಲ್ಲ ಹೇಗಿರ್ತಾನೆ, ಆನಂದ ಇರ್ತಾನೆ. ಆದ್ದರಿಂದ ಮನ ಏವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ ಅಂತ ಜ್ಞಾನಿಗಳು ಹೇಳೋ ಹಾಗೆ, ಮನಸ್ಸೇ ಬಂಧಕ್ಕೂ ಕಾರಣ, ಮನಸ್ಸೇ ಮೋಕ್ಷಕ್ಕೂ ಕಾರಣ ಅಲ್ಲೇ. ಆದ್ದರಿಂದ ಆ ಅಂತಃಕರಣವನ್ನು ಹೇಗೆ ಇಟ್ಕೊಂಡಿರ್ಬೇಕು, ಅತ್ಯಂತ ಪರಿಶುದ್ಧವಾಗಿ ಇಟ್ಕೊಂಡಿರ್ಬೇಕು. ದೇವರು ಕೆಲವು ತಿಳುವಳಿಕೆಗಳನ್ನು ಕೊಟ್ಟಿದ್ದಾನೆ. ಯಾವುದೇ ಒಂದು ಉದಾಹರಣೆಗೆ ಒಂದು ಕಣ್ಣು ಅಂತ ಇಟ್ಕೊಳ್ಳಿ. ಕಣ್ಣು ಎಷ್ಟು ಶುದ್ಧವಾದ ಜಾಗ ಅಂದ್ರೆ, ಒಂದು ಸಣ್ಣ ಒಂದು ಧೂಳು ಹೋಗ್ಬಿಟ್ರೆ ತಡೆಯಲ್ಲ ಅದು. ತಕ್ಷಣ ಅದನ್ನು ಏನಾದ್ರು ಮಾಡಿ ತೆಗಿಲೇಬೇಕು. ಯಾಕೆ ಅಂದ್ರೆ ಅದು ಅಷ್ಟು ಶುದ್ಧವಾದಂತಹ ಒಂದಾನೊಂದು ಇಂದ್ರಿಯ ಅಂತ. ಹಾಗೆಯೇ ಅಂತಃಕರಣ ಅಷ್ಟು ಶುದ್ಧವಾಗಿರ್ಬೇಕು. ಒಂಚೂರು ಕಸ ಬಿದ್ದರೆ, ಒಂಚೂರು ರಾಗದ್ವೇಷ ಬಿದ್ದರೆ ತೂದ್ಲೆ ಅದನ್ನ ತೆಗೆದುಬಿಡ್ಬೇಕು. ಹೀಗಾದ್ರೆ ಮನಸ್ಸು ಯಾವಾಗಲೂ ನೆಮ್ಮದಿಯಿಂದ ಪ್ರಸನ್ನವಾಗಿರುತ್ತಲ್ಲ. ಇದರ ಫಲ ಏನು, ಸರ್ವ ದುಃಖಾನಾಂ ಹಾನಿ, ಸರ್ವ ದುಃಖಾನಾಂ ಆಧ್ಯಾತ್ಮಿಕಾದೀನಾಂ ಅನಿರ್ವಿನ ಹಾನಿ ವಿನಾಶ ಅಸ್ಯ. ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ ಅಂತಕ್ಕ ಮೂರು ರೀತಿಯಾದ ತಾಪತ್ರಯಗಳಿಂದಲೂ ಕೂಡ ಬಿಡುಗಡೆಯಾಗ್ತದೆ. ಹಾಗಾದ್ರೆ ಅವನಿಗೆ ಏನು ದುಃಖವೇ ಬರಲ್ವೇ ಅಂತ. ದುಃಖ ಬರುತ್ತೆ, ಆದ್ರೆ ಅವನ ಮೇಲೆ ಏನು ಪರಿಣಾಮ ಮಾಡಲ್ಲ ಅಂತ. ಬಹಳ ಮುಖ್ಯವಾದ ವಿಷಯ. ಪ್ರಪಂಚ ಅಂದ ಮೇಲೆ ಸುಖ ದುಃಖಗಳಿದ್ದೇ ಇರುತ್ತೆ, ಆದರೆ ಈ ಜ್ಞಾನಿಯ ಮೇಲೆ ಮಾತ್ರ ಅವು ಏನು ಪರಿಣಾಮವನ್ನು ಉಂಟು ಮಾಡೋದಿಲ್ಲ. ಅವನು ಹೇಗಿದ್ನೋ ಹಾಗೆ. ಆದ್ದರಿಂದಲೇ ಅವನಿಗೇನು ಹೆಸರು, ಸ್ಥಿತ ಪ್ರಜ್ಞಾ ಅಂತ. ಅವನ ತಿಳುವಳಿಕೆ ದೃಢವಾಗಿದ್ದು ಬಿಟ್ಟಿರೋಣದನ್ನು ಅವನಿಗೆ ಯಾವುದೂ ಇಲ್ಲ. ಇನ್ನಿದಕ್ಕೆ ಉದಾಹರಣೆ ಕೊಡಬೇಕು, ಮತ್ತು ಕೃಷ್ಣ ಭಗವಂತನನ್ನೇ ಹೇಳಬೇಕು. ಅವನು ಎಷ್ಟೋ ನಡೆದು ಹೋಗಿದೆ, ಅವನ ಮನಸ್ಸಾಗಿದೆ, ಯಾವುದು ಉಂಟಲ್ಲ. ಅವನೇನೋ ದೇವರು ಅಂತ ನಾವು ಅಷ್ಟಕ್ಕೆ ಬಿಟ್ಬಿಡ್ತೀವಿ. ನಾವು ದೇವರೇನೆ, ನಮ್ಮೊಳಗೂ ಅದೇ ಪರಮಾತ್ಮನೇ ಇದ್ದಾನೆ. ಆದ್ದರಿಂದ ಅದರಲ್ಲಿ ಏನು ವ್ಯತ್ಯಾಸ ಇಲ್ಲ. ಎಷ್ಟೆಷ್ಟು ಅಂತಃಕರಣ ನಿರ್ಮಲವಾಗುತ್ತೋ, ಶುದ್ಧವಾಗುತ್ತೋ, ದುಃಖಾನಾಂ ಹಾನಿ, ದುಃಖಗಳೆಲ್ಲ ಒಂದೊಂದಾಗಿ ಬಿಡುಗಡೆ. ಹಾಗೆ ಪ್ರಸನ್ನಚೇತಸೋ ಹ್ಯಾಶು ಬುದ್ಧಿ ಪರ್ಯವತಿಷ್ಠತೆ. ಇಲ್ಲಿ ಮನಸ್ಸು ಬುದ್ಧಿ ಅಂತ ಎರಡು ಮೆಟ್ಲು ಮಾಡಿದ್ದಾರೆ. ಜನರಲ್ ಆಗಿ ಸಾರ್ವತ್ರಿಕವಾಗಿ ಅಂತಃಕರಣ ಅಂತ ಒಂದೇ ಹೆಸರು. ಅಂತಃಕರಣ ಬಹಿಷ್ಕರಣ ಅಂತ ಮನುಷ್ಯನಿಗಿರೋದು. ಹೊರಗೆ ನೋಡ್ತಕ್ಕದ್ದಿಲ್ಲ ಬಹಿಷ್ಕರಣಗಳು, ಕಣ್ಣು ಕಿವಿ ಮೂಗು. ಅಂತಃಕರಣ ಅಂದ್ರೆ ಒಳಗಿರ್ತಕ್ಕದ್ದು. ಈ ಅಂತಃಕರಣವನ್ನೇ ಮನಸ್ಸು ಅಂತಾರೆ, ಬುದ್ಧಿ ಅಂತಾರೆ. ಹೀಗೆ 2-3 ಹೆಸರುಗಳಿಂದ ಅದನ್ನು ಕರೀತಾರೆ. ಚಿತ್ತ ಅಂತಾರೆ. ಇನ್ನೊಂದು ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ, 4. ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ ಅಂತ 4 ಹೆಸರು. ಒಂದೊಂದಕ್ಕೊಂದೊಂದು ಮೂಲ ಇದೆ. ಮನಸ್ಸು ಅಂದ್ರೆ ಸಂಕಲ್ಪ ವಿಕಲ್ಪಗಳು, ಹೀಗೋ ಹಾಗೋ ಅಂತ ಯೋಚನೆ ಮಾಡ್ತೀವಲ್ಲ, ಅದು ಮನಸ್ಸು ಅಂತ.
ಬುದ್ಧಿ ಅಂದ್ರೆ ಹೀಗೆ ಮಾಡ್ತಕ್ಕದ್ದು, ಹೊಳೆಯನ್ನು ಶಿಖರಕ್ಕೆ ಹೋಗ್ತಕ್ಕದ್ದು, ಡೆಟರ್ಮಿನೇಷನ್ ಇಂಗ್ಲಿಷ್ನಲ್ಲಿ ನಿರ್ಣಯ ಮಾಡ್ತಾರೆ, ಅದನ್ನ ಮನಸ್ಸನ್ನು ಬುದ್ಧಿ ಅಂತ. ಚಿತ್ತ ಅಂದ್ರೆ ಯಾವಾಗಲೋ ನಡೆದ ಘಟನೆ ಮನಸ್ಸಿನಲ್ಲಿ ಜ್ಞಾಪಕ ಆಗ್ತಾ ಇರುತ್ತಲ್ಲ, ಹಾಗೆ ಕ್ಯಾಸೆಟ್ ಅದು ಕ್ಯಾಸೆಟ್, ಅದು ಚಿತ್ತ. ಸುಮ್ಮನೆ ಕೂತಿದ್ರೆ ಏನೋ ಯೋಚನೆ ಮಾಡ್ತಾ ಇರುತ್ತೆ, ಯಾವಾಗಲೂ ಏನೋ ನಡೆದು ಹೋಗಿರುತ್ತೆ, ಅದು ಮನಸ್ಸಿನ ಸಂಸ್ಕಾರ ಹೋಗಿರುತ್ತೆ ನೋಡಿ. ಅದು ಇನ್ನು ಅಹಂಕಾರ ಅಂದ್ರೆ ಗೊತ್ತೇ ಇದೆ, ನಾನು ನಾನು ಎಲ್ಲ ಯಾರಾದ್ರೂ ನಾನು ಅಂತ. ಈಗ ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ ಅಂತ 4 ರೀತಿಯಾದ ವೃತ್ತಿಗಳು ಅಂತಾರೆ. ಅದಕ್ಕೆ ಹೇಳ್ತಾರೆ, ಆ ಚಿತ್ತ ಇದೆಯಲ್ಲ ಅದು ಪ್ರಸನ್ನವಾಯಿತು ಅಂದ್ರೆ ಬುದ್ಧಿ ಪರ್ಯವತಿಷ್ಠತೆ ಅಂದ್ರೆ. ಅದಕ್ಕೆ ಅರ್ಥ ಒಂಚೂರು ಓದೋಣ. ಹೇಗೆ ಅಂದ್ರೆ, ಬುದ್ಧಿ ಪರ್ಯವತಿಷ್ಠತೆ ಆಕಾಶಮಿವ ಪರಿ ಸಮಂತಾತ್ ಅವತಿಷ್ಠತೆ ಆತ್ಮಸ್ವರೂಪೇಣೈವ ನಿಶ್ಚಲೀಭವತಿ ಇತ್ಯರ್ಥ. ನೋಡಿ ಎಷ್ಟು ಚೆನ್ನಾಗಿ. ಮನಸ್ಸು ಪ್ರಸನ್ನವಾಗಿಬಿಟ್ರೆ ಬುದ್ಧಿ ನೆಲೆಗೊಳ್ಳುತ್ತದೆ ಅಂತ ವಾಕ್ಯದ ಅರ್ಥ. ಭಗವತ್ಪಾದರು ಏನು ಅರ್ಥ ಮಾಡ್ತಾರೆ, ಆತ್ಮಸ್ವರೂಪೇಣೈವ ನಿಶ್ಚಲೀಭವತಿ. ಅದು ತಾನು ಏನಾಗಿದೆಯೋ, ಆತ್ಮನ ಶಬ್ದಕ್ಕೆ ಅದರ್ಥ ತಾನಾಗಿರುವಿಕೆ. ಬುದ್ಧಿ ಏನಾಗಿರಬೇಕು, ನಿಶ್ಚಯಾತ್ಮಕವಾಗಿರಬೇಕು. ಯಾಕೆ, ಅದಕ್ಕೆ ಆ ಬುದ್ಧಿ ಅನ್ನೋ ಹೆಸರಿಗೇನೆ ಸ್ವಭಾವವೇ ನಿಶ್ಚಯವಾಗಿರ್ತಕ್ಕ. ಆದ್ದರಿಂದ ಬುದ್ಧಿ ನೆಲೆಗೊಳ್ಳುತ್ತೆ ಅಂದ್ರೆ ಏನಾಗುತ್ತೆ, ತನ್ನ ಸ್ವರೂಪದಿಂದ ತಾನು ನಿಂತಿರುತ್ತೆ ಸಾಕು. ತಾನಾಗಿದ್ದು ಬಿಟ್ರೆ ಅದೇ ಆನಂದ ಅಷ್ಟೇ, ಇನ್ನೇನು ಅದಕ್ಕಿಂತ ಬೇರೆ ಏನು ಇಲ್ಲವೇ ಇಲ್ಲ. ತಾನಲ್ಲದನ್ನೇ ನಾನು ಅಂತ ತಿಳ್ಕೊಂಡ ಅಂದ್ರೆ ಬಿಟ್ಟು. ಮಿಥ್ಯಾಜ್ಞಾನ ಅಂದ್ರೆ ಅದಕ್ಕೆ ತಾನೇ ಹೆಸರು. ಸತ್ಯ ನೃತೆ ಮಿಥುನೇ ಕೃತ್ಯ ಅಂತ ಆತ್ಮನನ್ನು ಅನಾತ್ಮವನ್ನು ಕಲಬೆರಕೆ ಮಾಡ್ತೀವಲ್ಲ, ಅದೇ ಒಂದಾನೊಂದು ಸಂಸಾರ. ಅದಕ್ಕೋಸ್ಕರ ಅದು ಹಾಗಿರಬಾರದು. ನಿಶ್ಚಲವಾಗಿ ಬುದ್ಧಿ ಹೇಗಿರಬೇಕೋ ಹೋಗಿ ಪರಿಶುದ್ಧವಾಗಿರ್ತಕ್ಕಂಥ ಅಂಥ ಪರಿಶುದ್ಧವಾದ ಬುದ್ಧಿ ಏನಾಗುತ್ತದೆ, ಪ್ರಸನ್ನವಾದ ಮನಸ್ಸುಳ್ಳವನಿಗೆ ಒದಗುತ್ತದೆ. ಏವಂ ಪ್ರಸನ್ನಚೇತಸಃ ಅವಸ್ಥಿತ ಬುದ್ಧೇ ಕೃತಕೃತ್ಯತಾ. ಆಮೇಲೆ ಮನಸ್ಸೊಂದು ಪ್ರಸನ್ನವಾಗಿ ನೆಲೆ ನಿಂದುಬಿಟ್ಟು ಆ ಬುದ್ಧಿ ದೃಢವಾಗಿ ಬಿಡ್ತು. ಒಂದು ಬುದ್ಧಿ ಅನ್ನೋದಕ್ಕೆ ದೃಢವಾಗಿ ನೆಲೆ ನಿಲ್ಲುವುದು ಅಂತ ಅರ್ಥ. ಅಂತಃಕರಣ ವೃತ್ತಿಗಳಿದೆಯಲ್ಲ, ಸುಮ್ಮನೆ ಮೇಲೆ 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 ಹೇಳ್ತಾ ಇದ್ರೆ ಶಾಂತಿ ಇಲ್ಲ. ಅದು ಬರುತ್ತೆ ಅಶಾಂತಸ್ಯ, ಮುಂದೆ ಬರುತ್ತೆ ಕುತ ಸುಖಂ ಅಂತ. ಆದ್ದರಿಂದ ಅಂತಃಕರಣ ಏನಾಗಿರಬೇಕು, ಸ್ಟೇಬಲ್ ಆಗಿರ್ಬೇಕು, ಒಂದೇ ಕಡೆ ನೆಟ್ಟಿಗೆ ನೇರಾಗಿ ನಿಂತಿರಬೇಕು. ಇದು ಬಾಯಲ್ಲಿ ಹೇಳ್ತೇವೆ ಬಹಳ ಕಷ್ಟ. ಒಂದು ಜಪ ಮಾಡ್ತೇವೆ ಅಂದ್ರೂ ಕೂಡ ಮನಸ್ಸು ಎಲ್ಲೋ ಹೋಗ್ಬಿಡುತ್ತೆ, ಏನೋ ಮಾಡುತ್ತೆ. ಅದು ಯಾರು ಹೇಳಿರ್ತಾರೆ ನಮಗೆ ಗೊತ್ತೇ ಇರಲ್ಲ. ಹೋ ಏನ್ ಮಾಡ್ತಾ ಇದ್ರಿ ಅಂತ ಯಾರು ಕೇಳಿದ್ರೆ ಹೇಳೋಕ್ಕೂ ನಾಚಿಕೆ ನನಗೆ. ಜಪ ಮಾಡ್ತಾ ಇದ್ದೆ ಅಂತ ಅಲ್ಲವೇ, ಅಷ್ಟು ಚಂಚಲ. ಅದಕ್ಕೋಸ್ಕರ ಆ ಅಂತಃಕರಣವನ್ನ ಪ್ರಸನ್ನವಾಗಿ ಮಾಡಿ ಬುದ್ಧಿ ರೂಪದಲ್ಲಿ ನೆಲೆಗೊಳಿಸ್ತದೆ. ಅದಕ್ಕೆ ಬುದ್ಧಿ ಅನ್ನೋದು ಯಾವಾಗಲೂ ಗಟ್ಟಿ. ಪರ್ಯವತಿಷ್ಠತೆ ಅಂದ್ರು ಅದಕ್ಕೆ ಬರೀತಾರೆ ಕೃತಕೃತ್ಯತಾಯತಃ. ಹೀಗೆ ಪ್ರಸನ್ನವಾದ ಅಂತಃಕರಣವು ಅಂದ್ರೆ ದೃಢವಾದ ಬುದ್ಧಿ ಅಂತಕ್ಕದ್ದು ಬಹಳ ಕಷ್ಟ. ಒಂದೇ ಒಂದು ವಸ್ತುವಿನಲ್ಲಿ ಅಥವಾ ನಿಜವಾದ ನಿಶ್ಚಯದಲ್ಲಿ ದೃಢತೆಯಿಂದ ನೆಲೆಗೊಳಿಸುವುದು ಇದು ತುಂಬಾ ಮುಖ್ಯ. ಇದರಲ್ಲಿ ನಮ್ಮ ಮಹಾನ್ಯಾಸ ಹೇಳುವಾಗ ತನ್ಮೇ ಮನಃ ಶಿವ ಸಂಕಲ್ಪಮಸ್ತು ಅಂತ ಒಂದು ಮಂತ್ರ ಬಹಳ ಚೆನ್ನಾಗಿದೆ. ಆ ಶಿವ ಸಂಕಲ್ಪ, ಶಿವ ಅಂದ್ರೆ ಮಂಗಳಕರವಾದ, ಸಂಕಲ್ಪ ಅಂದ್ರೆ ಥಾಟ್ಸ್, ಅಭಿಪ್ರಾಯ. ನನ್ನ ಮನಸ್ಸು ಯಾವಾಗಲೂ ಒಳ್ಳೆ ಸಂಕಲ್ಪಗಳನ್ನೇ ಮಾಡ್ತಾ ಇರಲಿ. ಒಳ್ಳೆಯದನ್ನ ಮೇಲೆ 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 ಮಾಡ್ತಾ ಇದ್ರೆ ಮನಸ್ಸು ಹೇಗಿರುತ್ತೆ, ಯಾವ ಒಂದಾನಂದ. ಬಿರುಗಾಳಿಗೆ ಇರ್ತಕ್ಕಂಥ ಜಾಗದಲ್ಲಿ ದೀಪ ಹೇಗೆ ಉರಿಯುತ್ತದೆಯೋ ಯಥಾ ದೀಪೋ ನಿವಾತಸ್ಥಃ ಅಂತ ಮುಂದೆ ಬರೀತಾರೆ 6ನೇ ಅಧ್ಯಾಯದಲ್ಲಿ. ತುಂಬಾ ಚೆನ್ನಾಗಿದೆ ಭಗವದ್ಗೀತೆ. ಆ ದೀಪ ಗಾಳಿ ಇಲ್ಲದೆ ಇದ್ದ ಜಾಗದಲ್ಲಿ ಎಷ್ಟರ ಮಟ್ಟಿಗೆ ಸುಮ್ಮನೆ ನೇರ ಉರಿಯುತ್ತಿರುತ್ತೋ ಹಾಗೆ ಮನಸ್ಸು ಹಾಗೆ ನಿಂತು ಬಿಡುತ್ತೆ. ಅದೇ ಓಂ ಶಾಂತಿ ಶಾಂತಿ ಶಾಂತಿ. ಅಲ್ಲೇ ಎಂದಾದರೂ ಅದು ದುಃಖಕ್ಕೆ ಅವಕಾಶವಾದೀತೆ. ಹಾಗೆ ಮನಸ್ಸಲ್ಲಾಡೋದೇ ದುಃಖ, ಮನಸ್ಸಿನ ಚಂಚಲವೇ ದುಃಖ, ಮನಸ್ಸಿನ ಏಕಾಗ್ರತೆಯೇ ಸ್ಥಿರವೇ ಶಾಂತಿ, ಅದೇ ಸಮಾಧಾನ.
ಆತ್ಮನನ್ನು ಕಾಣೋದು ಆ ಉಪಾಯದಿಂದ. ಯಾಕೆ ಹೋಗ್ತಾ ಹೋಗ್ತಾ ಮುಂದೆ ಏನ್ ಮಾಡ್ತಾರೆ, ಆ ಮನಸ್ಸು ಲಯವಾಗಿ ಆತ್ಮನಾಗಿಯೇ ಆತ್ಮನ್ನೇವ ಮನಃಕೃತ್ವ ನ ಕಿಂಚಿದ ಚಿಂತೆಯಿದೆ. ಇದಕ್ಕೋಸ್ಕರ ಭಗವಂತಂದ ಹೀಗೆ ಮನಸ್ಸನ್ನ ಸಾಧ್ಯವಾದ ಮಟ್ಟಿಗೂ ಪ್ರಸನ್ನವಾಗಿ ಪರಿಶುದ್ಧವಾಗಿ ಇಟ್ಕೊಂಡಿರಬೇಕು. ಏಯಂ ಪ್ರಸನ್ನತಾ ಸೇಯಂ ಸೇಯಂ ಪ್ರಸನ್ನತಾಸ್ತು. ಹೀಗೆ ಆ ಮನಸ್ಸಿನ ಪ್ರಸನ್ನತೆಯನ್ನ ಒಂದಾನಂದ ನೆಲೆಗೊಳ್ಳುವಿಕೆಯನ್ನ ಏನು ಹೇಳಿದರೋ ಅದರ ಬಗ್ಗೆ ಒಂದು ಹೊಗಳಿಕೆ ಹೇಳ್ತಾರಂತೆ. ಏನಂತ, ಅದಿಲ್ಲದೆ ಏನಾಗುತ್ತೆ ಅನ್ನೋದು ಹೇಳಿದ್ರು ಹೊಗಳಿಕೆ ಆಗುತ್ತೆ. ನಾಸ್ತಿ ಬುದ್ಧಿರಯುಕ್ತಸ್ಯ ನ ಚಾಯುಕ್ತಸ್ಯ ಭಾವನಾ ನ ಚಾಭಾವಯತ ಶಾಂತಿ ಅಶಾಂತಸ್ಯ ಕುತಃ ಸುಖಂ. ಇದನ್ನು ಸ್ವಲ್ಪ ಓದೋಣ. ನಾಸ್ತಿ ನ ವಿದ್ಯತೆ ನ ಭವತಿ ಇತ್ಯರ್ಥ. ಬುದ್ಧಿ ಆತ್ಮಸ್ವರೂಪ ವಿಷಯ. ನೋಡಿದ್ರ, ನಾಸ್ತಿ ಬುದ್ಧಿರಯುಕ್ತಸ್ಯ ಅಂತ ಮೂಲದಲ್ಲಿದೆ. ಅಲ್ಲಿ ಬುದ್ಧಿ ಅಂದ್ರೆ ಬರೀ ಬುದ್ಧಿ ಅಂತ ಅರ್ಥವಲ್ಲ, ಆತ್ಮಸ್ವರೂಪ ವಿಷಯ ಬುದ್ಧಿ. ಆತ್ಮನ ನಿಜವಾದ ಸ್ವರೂಪ ಯಾವುದು? ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ಇದೆಯಲ್ಲ, ಅದನ್ನು ವಿಚಾರ ಮಾಡಿದಾಗ ನಮ್ಮ ಪರಬ್ರಹ್ಮ ಸ್ವರೂಪ, ನಮ್ಮ ಆತ್ಮಸ್ವರೂಪ ಹೇಗಿದೆ? ನಿತ್ಯ ಶುದ್ಧ, ನಿತ್ಯ ಬುದ್ಧ, ನಿತ್ಯ ಮುಕ್ತ. ಎಂಥೆಂಥ ಮಾತನು! ಇಂಥ ಆತ್ಮಸ್ವರೂಪ ತಾನಾಗಿದ್ದು ಈ ಬುದ್ಧಿಯನ್ನು ಉಪಾಧಿಯ ಮೂಲಕ ಆ ಆತ್ಮನಲ್ಲೇ ಅಭ್ಯಾಸ ಮಾಡಿದಂಥ ದೋಷದಿಂದ ಪದಾಡ್ತಿರುತ್ತೆ ಮನಸ್ಸು, ಪರದಾಡುತ್ತೆ. ಇಷ್ಟೇ ಆಗಿರೋದು. ಏನಾಯ್ತು? ಆತ್ಮನಿಗೆ ಎಂದೆಂದೂ ಸಂಸಾರ ಅಂಟಿಕೊಂಡೇ ಇಲ್ಲ. ಈ ಬುದ್ಧಿಯನ್ನು ಉಪಾಧಿ ನಿಮಿತ್ತದಿಂದ ಅಂಟಿಕೊಂಡು ಒದಾಡಿಸ್ತಾ ಇದೆ. ಆದ್ರಿಂದ ರಿಪೇರಿ ಮಾಡಬೇಕಾದ ಬುದ್ಧಿಯನ್ನೇ ಹೊರತು ಆತ್ಮನನ್ನೇನು ರಿಪೇರಿ ಮಾಡೋ ಪ್ರಶ್ನೆ ಇಲ್ಲ. ಆತ್ಮ ಅಂದ್ರೆ ಅವನು ನಿತ್ಯ, ನಿತ್ಯ ಶುದ್ಧ, ನಿತ್ಯ ಬುದ್ಧ, ನಿತ್ಯ ಮುಕ್ತ. ಅವನಿಗೆ ಬರಬೇಕಾದ್ದಿಲ್ಲ, ಹೋಗಬೇಕಾದ್ದಿಲ್ಲ, ಎಲ್ಲವನ್ನೂ ದಾಟಿದ್ದಲ್ಲೇ ಅವ್ಯಕ್ತೋಯಂ ಅಚಿಂತ್ಯೋಯಂ ಅವಿಕಾರ್ಯೋಯಂ ಉಚ್ಯತೆ ಅಂತ ಹೇಳಿದ್ದಾರೆ. ಇಂಥ ಆತ್ಮನೇ ತಾನಾಗಿರುವಾಗ ಈ ಬುದ್ಧಿ ಅಂತಕ್ಕ ಉಪಾಧಿ ನಿಮಿತ್ತವಾಗ ಆತ್ಮನಲ್ಲಿ ಸಂಸಾರವನ್ನು ದುಃಖವನ್ನು ಕಲ್ಪನೆ ಮಾಡಿ ಪರದಾಡ್ತಾ ಇದ್ದೀವಲ್ಲ. ಅದಕ್ಕೋಸ್ಕರ ಮಾನವನಿಗೆ ಭಗವಂತ ಕೊಟ್ಟಿರತಕ್ಕ ಈ ಬುದ್ಧಿ ಹೇಗಿರಬೇಕು? ಆತ್ಮನನ್ನ ಬೆಳಗುವಂಥ, ಆತ್ಮನನ್ನೇ ತೋರಿಸಿಕೊಡ್ತಕ್ಕಂಥ ಕ್ರಮದಲ್ಲಿರಬೇಕು, ಅಷ್ಟು ಶುದ್ಧವಾಗಿರಬೇಕು. ಆದ್ದರಿಂದ ಅದನ್ನ ಪ್ರಸನ್ನವಾಗಿ ಮಾಡಿ, ತಿಳಿಯಾಗಿ ಮಾಡಿ, ನೆಲೆಗೊಳಿಸೋದಕ್ಕೆ, ದೃಢವಾಗಿ ನಿಲ್ಲಿಸೋದಕ್ಕೆ ಸಾಧಕನಾದವನು ಮಾಡಬೇಕಾದ ಪ್ರಯತ್ನ. ಆ ಪ್ರಸನ್ನತೆ ಎಷ್ಟು ಚೆನ್ನಾಗಿದೆ ಅಂದ್ರೆ, ನಾಸ್ತಿ ಬುದ್ಧಿರಯುಕ್ತಸ್ಯ ಅಂತ ಈಗ ಅದನ್ನ ನೆಗೆಟಿವ್ ಆಗಿ ಹೇಳ್ತಾರೆ. ಯಾವನು ಬುದ್ಧಿಯನ್ನು ದೃಢವಾಗಿ ಇಟ್ಕೊಂಡಿರಲ್ಲ ಅಂದ್ರೆ ಅಯುಕ್ತನಾದವನು. ಅಯುಕ್ತ ಅಯುಕ್ತ ಅಂದ್ರೇನು? ಯೋಗ ಅಂದ್ರೆ ಸಾಧನ. ಸರಿಯಾದ ಸಾಧನೆಗಳಿಂದ ಮನಸ್ಸನ್ನು ದೃಢವಾಗಿ ಇಟ್ಕೊಳ್ಳದೆ ಇದ್ದವನಿಗೆ ಈ ಬುದ್ಧಿ, ದೃಢವಾದ ನಿಶ್ಚಲವಾದ ಬುದ್ಧಿ ಇರೋಲ್ಲ. ಆದ್ರಿಂದಲೇ ಎಷ್ಟೋ ಸಲ ಮನುಷ್ಯ ವ್ಯವಹಾರದಲ್ಲಿ ಒಂದ್ಸಲ ಹೀಗೆ ಮಾಡ್ತೀನಿ ಅಂತಾನೆ, ಒಂದ್ಸಲ ಹೀಗೆ ಮಾಡಲ್ಲ ಅಂತಾನೆ, ಪದೇ ಪದೇ ಬದಲಾಯಿಸ್ತಾ ಇರ್ತಾನೆ. ಯಾಕೆಂದ್ರೆ ಆ ಮನಸ್ಸು ಹಿಂದಕ್ಕೆ ಮುಂದಕ್ಕೆ ಹೊಯ್ದಾಡ್ತಾ ಇರುತ್ತೆ. ಇದು ಮನಸ್ಸಿನ ಒಂದಾನೊಂದು ಹಣೆ ಬರ. ಆದ್ರೆ ಅದನ್ನ ಬುದ್ಧಿ ರೂಪದಿಂದ ದೃಢವಾಗಿ ನೆಲೆಗೊಳಿಸಿದಾಗ ಈ ರೀತಿಯಾದ ವ್ಯತ್ಯಾಸ. ಉದಾಹರಣೆಗೆ ರಾಮ, ಶ್ರೀರಾಮಚಂದ್ರ ದಶರಥ ಬರಹೇಡ್ತಾನೆ ಅಂದ್ರು, ಬಂದ್ರೆ ದಶರಥ ಏನು ಮಾತಾಡಲೇ ಇಲ್ಲ. ಇದೆಲ್ಲ ರಾಮಾಯಣದ ಕಥೆ ಗೊತ್ತಿಲ್ಲ. ಅಂತಾಗಿದ್ದಾನೆ ಏನಕ್ಕೆ ದೃಷ್ಟ ಅಂತ ಕೈಕೇಯೇ ಮಾತಾಡ್ಬಿಟ್ಟು, ಹೀಗೆ ನನಗೆ 2 ವರ ಕೊಟ್ಟಿದ್ರು ಯಜಮಾನರು, ನಾನೇ ವರ ಕೇಳಿದ್ದೀನಿ, ನಿನ್ನನ್ನು ಕಾಡಿಗೆ ಹೋಗೋಕ್ಕೆ ಹೋಗು ಅಂತ ಹೇಳೋಕ್ಕೆ ಇಷ್ಟು ಇಲ್ಲದೆ ದುಃಖ ಕೊಡ್ತಾ ಇದ್ದಾರೆ ಎಂದು. ಅದಾಯ್ತು, ದಶರಥನ ಹಣೆ ಬರಾಯಿತು. ರಾಮ ಯಾವ ಮಾತು ಉತ್ತರ ಕೊಡ್ತಾನಲ್ಲ, ಏವಮಸ್ತು ಗಮೇಶ್ಯಾಮಿ. ಒಂದು ಬುದ್ಧಿ ಅಂತ ಬುದ್ಧಿನೋ ನೀವು. ಹೇಗಿದ್ದಾನೆ ಅವನು? ಪಿತೃವಾಕ್ಯ ಪರಿಪಾಲನೆ ಎನ್ನುವುದನ್ನ ಗುರಿಯಲ್ಲಿ ಇಟ್ಟುಕೊಂಡು ಹೇಳ್ತಾ ಇದ್ದೇನೆ. ಏನು ತಾಯಿ, ಯಾಕೆ ತಂದೆ ಈ ರೀತಿ ದುಃಖ ಕೊಡ್ತಾ ಇದ್ದಾನೆ, ಏನ್ ಕಾರಣ, ಯಾರಿಂದ ಅಂತೆಲ್ಲ ಮೊದಲು ವಿಚಾರಿಸಿರ್ತಾನೆ. ಅವಳು ಹೇಳ್ಬಿಟ್ಲು, ನಿನ್ನ ನಿಮಿತ್ತವಾಗಿ ಕೈ. ನಾನೇನು ತಪ್ಪು ಮಾಡಿ, ಏನಾಗಿದೆ? ಏನಿಲ್ಲ, ಅವ್ರ ಮನಸ್ಸಿನಲ್ಲೊಂದು ಅಭಿಪ್ರಾಯ ಇದೆ ಇರ್ಲಿ. ಅಲ್ಲ, ಅದು ನೀ ನಡೆಸ್ಬೇಕಾದ್ದು,
ನೀನು ನಡೆಸ್ತೀಯೋ ಇಲ್ಲೋ ಅಂತ ಅನುಮಾನ, ಅದಕ್ಕೆ ಅವ್ರು ಮಾತಾಡ್ತಾ ಇಲ್ಲ ಅಂತ ಅಲ್ಲಿ ಇವಳೇ ಅಡ್ವೊಕೇಟ್ ಮಾಡ್ತಾ ಇದ್ದಾಳೆ. ಯಾರೋ ಕೈ ಕೈ ಕೆಲಸ. ಆಗ ಅವನು ಹೇಳ್ಬಿಟ್ಟ, ರಾಮ ಛೇ ಛೇ, ಪಿತೃವಾಕ್ಯವನ್ನು ಪರಿಪಾಲನೆ ಮಾಡೋ ವಿಷಯದಲ್ಲಿ ಭಕ್ಷಯೇಯಂ ವಿಷಯಂ ತೀವ್ರಂ, ಬೇಕಾದ್ರೆ ನಾನು ವಿಷ ಬೇಕಾದ್ರೂ ಕುಡಿತೀನಿ, ತಂದೆ ಕುಡಿ ಅಂದ್ರೆ ಆದ್ದರಿಂದ ಎಂದೆಂದಿಗೂ ನಾನು ತಂದೆಯ ಮಾತನ್ನ ಒಂದು ಚೂರು ಬದಲಾಯಿಸುವ ನೋಡಿ. ಆ ದೃಢ ಬುದ್ಧಿ ಎಂದು ಜೋರಾಗಿದೆ ರಾಮನಲ್ಲಿ. ಅದೇನು ಹೇಳು ಮತ್ತೆ ನೋಡೋಣ. ಅಹಂ ಹಿ ವಚನಾದ್ರಾಜ್ಞ ಅಂತ ಎಷ್ಟು ಚೆನ್ನಾಗಿದೆ ರಾಮಾಯಣದಲ್ಲಿ. ಆರಾಮ್ ದಶರಥನ ಬಾಯಿ ಬಂದ್ಬಿಡ್ಲಿ ಸಾಕು ಆ ಮಾತು ಏನು ಅಂತ. ಏನು ಬೇಕಾದ್ರೂ ಅಗ್ನಿ ಪ್ರವೇಶ ಮಾಡೋದು ಮಾಡ್ತೀವಿ, ವಿಷ ಕುಡಿ ಅಂದ್ರೆ ಕುಡಿ, ಏನು ಬೇಕಾದ್ರೂ ಮಾಡ್ತೀವಿ. ಕಾರಣ ಏನು? ಅದೆಲ್ಲ ಅರ್ಥ ಅಲ್ಲ, ಆ ಮನಸ್ಸಿನ ದಾರ್ಢ್ಯ, ದೃಢತೆ, ಬುದ್ಧಿ ಏನು ಗಟ್ಟಿ ಇದೆ ನೋಡಿ ರಾಮ. ಆಗ ಅವಳಿಗೆ ಧೈರ್ಯ ಬಂತು, ಕೈ ಓಹೋ ಇವನು ಹೇಳಿದ್ದಂತ ತಪ್ಪಲ್ಲ ಅಂತ. ಯಾಕೆಂದ್ರೆ ಈ ಹೂನ್ ಬಿಡುವ ಆಮೇಲೆ ಆಗಲ್ಲ ಅಂದ್ಬಿಟ್ರೆ ಎಷ್ಟೋ ಸಲ ಹಾಗಾಗ್ಬಹುದು. ನಮ್ಮ ಬುದ್ಧಿಯೆಲ್ಲ ಆಗ್ತವೆ ತಾನೆ, ಎಲ್ಲ ಬರೀ ಚೌಕಾಸಿ ಬುದ್ಧಿಗಳು ನಮ್ಮದು. ಹಾಗಲ್ಲ, ದೃಢ ಬುದ್ಧಿ. ಹೇಳಿಬಿಟ್ಟು ಹೀಗೆ ವರ ಕೊಟ್ಟಿದ್ದ ನಿಮ್ಮ ತಂದೆ, ಅದಕ್ಕೋಸ್ಕರ ನಾ ವರ ಕೇಳಿದೆ. ಮೂರು ಮಾತಿಲ್ಲ, ಏವಮಸ್ತು ಗಮಿಷ್ಯನ ಹೊರಟೆ ಬಿಟ್ಟೆ ರಾಜ್ಯ ಬಿಟ್ಟು. ಇನ್ನೆಷ್ಟು ದೃಢವಾಗಿರಬೇಕು ಆ ಬುದ್ಧಿ ನೋಡಿ. ಅದರಂತೆ ಆ ಬುದ್ಧಿ ಇದ್ದಂಥವನ ನಾಸ್ತಿ ಬುದ್ಧಿರಯುಕ್ತಸ್ಯ, ಯಾವನು ಸಾಧನ ಮಾಡದೇ ಇದ್ದಾನು ಮಾಡಿರುವಂಥವನಿಗೆ ಇಂಥ ದೃಢವಾದ ಬುದ್ಧಿ ಇರಲಾರದು. ಹಾಗೆಯೇ ದೃಢ ಬುದ್ಧಿ ಇಲ್ಲ ಅಂದ್ರೆ ಯುಕ್ತ ಅಂದ್ರೆ ಸಾಧನ ಮಾಡಿಲ್ಲ ಅಂತ. ನಚ ಯುಕ್ತಸ್ಯ ಭಾವನಾ ನೋಡಿ, ಬುದ್ಧಿ ಆತ್ಮಸ್ವರೂಪ ವಿಷಯ ಅಯುಕ್ತಸ್ಯ ಅಸಮಾಹಿತ ಅಂತಃಕರಣಸ್ಯ, ಅಂತಃಕರಣವನ್ನು ಸಮಾಧಾನವಾಗಿ ಇಟ್ಕೊಳ್ಳದೇ ಇರುವವನಿಗೆ ಈ ದೃಢವಾದಂಥ ಬುದ್ಧಿಯು ಉಂಟಾಗಲಾರದು. ಎಷ್ಟು ಈ ಜ್ಞಾನ ಆಗಬೇಕು ಅಂದ್ರೆ ಏನಾಗಬೇಕು? ಅಂತಃಕರಣ ಪೂರ್ಣ ಶುದ್ಧಿಯಾಗಿ ಅದು ಬುದ್ಧಿ ರೂಪದಲ್ಲಿ ನೆಲೆಗೊಳ್ಳಬೇಕು. ಆತ್ಮಬುದ್ಧಿ ಬಂದರೆ ಅತ್ಯಂತ ಮಿಗಿಲಾಗುತ್ತೆ. ಅದು ಬರಬೇಕಾದ್ರೆ ಅಂತಃಕರಣೆ ಆಗಬೇಕು, ಅಯುಕ್ತವಾಗಿರಬಾರದು. ಅಂದರೆ ಸಮಾಹಿತ ಅಂದರೆ ಸಮಾಧಾನವಿಲ್ಲದೆ ಇರತಕ್ಕಂಥದ್ದಾಗಬಾರದು. ಮುಂದಕ್ಕೆ ಹೇಳ್ತಾರೆ, ಈಗ ಯಾವನಿಗೆ ಬುದ್ಧಿ ಇಲ್ಲ ಅಂದ್ರೆ ಅಯುಕ್ತನಾದವನಿಗೆ, ಸಮಾಹಿತ ಅಂತಃಕರಣದ ಅಲ್ಲದೇ ಇರುವವನಿಗೆ ಎಂತಾಯ್ತು. ಆಮೇಲೆ ಮುಂದೆ ಕೇಳಿ, ನಚ ಯುಕ್ತಸ್ಯ ಭಾವನಾ. ಹೌದು, ಅಂತಃಕರಣ ಯಾವಾಗ ಸಮಾಧಾನದಲ್ಲಿ ಇಲ್ಲ ಅಂತ ಆಯ್ತು, ಅವನಿಗೆ ಬುದ್ಧಿ ಇಲ್ಲ ಅಂತ ಹೇಳಿದ್ರೆ, ಆ ನಚ ಅಯುಕ್ತ, ಅಯುಕ್ತನಾದವನ ಸ್ವಭಾವ ಏನು? ಭಾವನಾ ಆತ್ಮಜ್ಞಾನಾಭಿನಿವೇಶ. ಇದು ಬಹಳ ಚೆನ್ನಾಗಿ. ಯಾವಾಗ ನಾವೇ ಮನಸ್ಸಿನಲ್ಲಿ ಇಂಥ ಒಂದಾನೊಂದು ನಿರ್ಣಯ ಮಾಡಬೇಕು ಅಂತ ತಂದುಕೊಳ್ಳಲು, ಈ ನಿರ್ಣಯ ಹೇಗಾಗುತ್ತೆ? ಎಷ್ಟು ಕಷ್ಟ ಅಂದ್ರೆ, ಮನಸ್ಸನ್ನ ಪೂರ್ಣವಾಗಿ ಒಂದು ಗಟ್ಟಿಗೊಳಿಸಿ ನಿರ್ಣಯ ತಗೋಬೇಕೇ ಹೊರತು ಏನ್ ಮಾಡೋಣ, ನೀವೇನು ಹೇಳ್ತೀರಿ, ನೀವೇ ಯಾರ್ಯಾರನ್ನ ಕೇಳಿದ್ರೆ ಏನೂ ಪ್ರಯೋಜನ ಇಲ್ಲ. ಅದಕ್ಕೋಸ್ಕರ ಅಂದ ಮೊದಲು ಬುದ್ಧಿ, ಆ ಬುದ್ಧಿಗೆ ಹಿನ್ನೆಲೆಯಾಗಿ ಯೋಗ, ಯೋಗ ಅಂದ್ರೆ ಸಮಾಧಾನ, ಯುಕ್ತನಲ್ಲದೆ ಇದ್ದವನಿಗೆ ಭಾವನಾ ಆತ್ಮಜ್ಞಾನಾಭಿನಿವೇಶ. ಅವನಿಗಂಥ ಆತ್ಮಜ್ಞಾನ ಮಾಡ್ಕೋಬೇಕು ಅನ್ನೋ ಒಂದಾನೊಂದು ಆಸಕ್ತಿಯೇ ಬರಲಾರದು. ಅಯುಕ್ತನಾದವನಿಗೆ ಬುದ್ಧಿ ಇಲ್ಲ. ನಾಸ್ತಿ ಬುದ್ಧಿ ಅಯುಕ್ತಸ್ಯ. ಅಯುಕ್ತನಾದಂಥ ಅವನಿಗೆ ಭಾವನಾ ಅನ್ನೋದಿಲ್ಲ. ಭಾವನಾ ಅಂದ್ರೇನು? ಆತ್ಮಜ್ಞಾನ ಅಭಿನಿವೇಶ. ನಾನು ಆತ್ಮಜ್ಞಾನದಿಂದ ಮೋಕ್ತನಾಗಬೇಕು ಅಂತಕ್ಕ ಒಂದಾನೊಂದು ಸಂಕಲ್ಪವಾಗಲಿ ಹಠವಾಗಲಿ ಉಂಟಾಗಲಾರದು. ನಚ ಅಭಾವಯತ ಶಾಂತಿ. ಇದಿನ್ನೂ ಚೆನ್ನಾಗಿದೆ. ನಚ ಅಸ್ತಿ ಅಭಾವಯತಃ ಆತ್ಮಜ್ಞಾನಾಭಿನಿವೇಶಂ ಅಕುರುವತಃ. ಏನು ಆತ್ಮಜ್ಞಾನ ಮಾಡ್ಕೋಬೇಕು ಅನ್ನುವಂಥ ಒಂದು ಹಠವನ್ನು ಯಾಕೆ ಮಾಡಬೇಕು ಅಂತ ಕೇಳಿದ್ರೆ, ಆ ಆತ್ಮಜ್ಞಾನ ಬಂದರೇನೆ ಶಾಂತಿ, ಇಲ್ಲದೆ ಇದ್ರೆ ಶಾಂತಿ ಅನ್ನೋದು ಸಿಗುವುದಿಲ್ಲ. ಅದಕ್ಕೋಸ್ಕರ ನಚ ಅಭಾವಯತಃ, ಆತ್ಮಜ್ಞಾನದ ವಿಷಯದಲ್ಲಿ ಒಂದಾನೊಂದು ಅಭಿನಿವೇಶವನ್ನ ಅಕುರುವತಃ ಮಾಡದೆ ಇರುವವನಿಗೆ ಶಾಂತಿ ನಾ, ಶಾಂತಿ ಅಂತಕ್ಕದ್ದು ಸಿಗುವುದಿಲ್ಲ ಅಂತ ನೋಡಿದ್ರ. ಶಾಂತಿಯ ಒಂದಾನೊಂದು ಮೂಲ ಸ್ಥಾನ ಯಾವುದು? ಆತ್ಮಜ್ಞಾನ ಅಂತ.
ಅದರಿಂದಲೇ ಶಾಂತಮಾತ್ಮಸ್ಥಂ ಯೇನ ಪಶ್ಯಂತಿ ಧೀರಾ ತೇಷಾಂ ಶಾಂತಿ ಶಾಶ್ವತೀ ನೇತರೇಷಾಂ ಅಂತ ಯಮದೇವ ನಚಿಕೇತನು ಹೇಳುವಾಗಿ ಮಾತನ್ನು ಹೇಳ್ತಾರೆ. ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ. ತನ್ನೊಳಗೆ ಇರತಕ್ಕ ಈ ಆತ್ಮನನ್ನು ಯಾವ ಧೀರರು ಕಂಡುಕೊಳ್ಳುತ್ತಾರೋ ತೇಷಾಂ ಶಾಂತಿ, ಅವರಿಗೆ ನಿಜವಾದ ಶಾಂತಿ. ನ ಇತರೇಷಾಂ, ಬೇರೆಯವರಿಗೆ ಸರ್ವಥಾ ಸಾಧ್ಯ ಇಲ್ಲ. ನೋಡಿದ್ರ ಎಷ್ಟು ದೊಡ್ಡ ಮಾತು ಅಂದ ಮೇಲೆ ನಚ ಅಭಾವಯತಃ ಆತ್ಮಜ್ಞಾನ ಅಭಿನಿವೇಶಂ ಅಕುರ್ವತಃ. ನಾನೇ ಆತ್ಮನಾಗಿರುವಾಗ ಇನ್ನೇನು ಮಾಡಬೇಕು ಅಂತಲ್ಲ ಅರ್ಥ. ಆತ್ಮನಾಗಿದ್ದೇನೆ ಎಂಬುದನ್ನ ನೆನೆಸಿಕೊಳ್ಳಬೇಕು. ಇಲ್ಲೇ ಎಷ್ಟೋ ಸಲ ಏನಾಗುತ್ತೆ, ನಮ್ಮಲ್ಲಿ ಆ ಯೋಗ್ಯತೆ ಇರಬಹುದು, ಅದನ್ನು ಮರೆತು ಕೂತ್ಕೊಂಡ್ರೆ ಏನೂ ಪ್ರಯೋಜನ ಇಲ್ಲ ಅಲ್ವೇ. ಆದ್ದರಿಂದ ಅದರ ನೆನಪಿರಬೇಕು, ಅನುಸಂಧಾನ ಅಂತಾರೆ. ಮತ್ತೆ 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 ನಮ್ಮ ಆತ್ಮನು ಅಸಂಸಾರಿ, ನಿತ್ಯ ಶುದ್ಧ ದುಃಖ ಸ್ವಭಾವನಾಗಿದ್ದಾನೆ, ಅವನಿಗೆ ಯಾವ ರಾಗದ್ವೇಷಗಳಿಲ್ಲ, ಜನಮನಗಳಿಲ್ಲ, ನಜಾಯತೆ ನಮ್ರಿಯತೆ. ಈ ರೀತಿಯಾದ ಒಂದು ಅಭಿನಿವೇಶ ಅಂದ್ರೆ ಗಟ್ಟಿಯಾದ ತೀರ್ಮಾನ ಮನಸ್ಸಿನಲ್ಲಿ ನೆಲೆಗೊಳ್ಳಬೇಕು. ಅವನನ್ನು ಯಾರು ಅಂಥವನಿಗೆ ನಿಜವಾಗಿ ಮರಣ ಅನ್ನೋದೇ ಇಲ್ಲ. ಯಾಕಿಲ್ಲ? ಆತ್ಮ ಜನನ ಮರಣ ರಹಿತನಾಗಿದ್ದಾನೆ ಸ್ಥಿತಿಯಲ್ಲಿ ನಿಂತಿರ್ತಾರೆ. ಹಾಗಾದ್ರೆ ಅಂಥವನು ಜ್ಞಾನಿಯಾದ ಒಂದು ದೇಹ ಬಿಡಲಿದೆ ಅಂದರೆ ದೇಹ ನಾನಲ್ವಲ್ಲ, ನಾನಲ್ಲದೆ ದೇಹ ಹೊರಟೋದ್ರಲ್ಲಿ ತನಗಾಗಬೇಕಾದ್ದೇನು ನೋಡಿ ಹೇಗಿರ್ತಾನೆ. ಅವಿವೇಕ, ಆ ವಿವೇಕದಿಂದ ಆತ್ಮಾನಾತ್ಮ ವಿವೇಕದಿಂದ ಕೂಡಿರೋನಿಗೆ ಈ ಭಾವನೆ ಇರುತ್ತೆ. ಅದಕ್ಕೋಸ್ಕರ ಒಂದೊಂದಾಗಿ ಹೇಳಿದೆ. ಮೊದಲು ನಿಶ್ಚಿತವಾದ ಬುದ್ಧಿ ಇರಬೇಕು. ಆ ಬುದ್ಧಿ ಅಂತಕ್ಕದ್ದು ಭಾವನೆ ಕಾರಣ ಮಾಡುತ್ತೆ. ಪ್ರಯುಕ್ತನಾದವನಿಗೆ ಭಾವನೆ ಬರಲ್ಲ, ಆತ್ಮಜ್ಞಾನ ಅಭಿನಿವೇಶ ಬರಲ್ಲ. ಆತ್ಮಜ್ಞಾನ ಅಭಿನಿವೇಶ ಬರದೇ ಇದ್ರೆ ಅಶಾಂತಿಯೇ ಸರಿ. ನಚ ಅಭಾವಯತಃ ಶಾಂತಿ, ಅಭಾವಯತಃ ಶಾಂತಿ ನ ಭವತಿ. ಈ ಆತ್ಮಜ್ಞಾನದ ಅಭಿನಿವೇಶವನ್ನು ಅಂದ್ರೆ ಒಂದಾನೊಂದು ತೀರ್ಮಾನವನ್ನು ಮಾಡಿಕೊಳ್ಳದೆ ಇರುವವನಿಗೆ ಶಾಂತಿ ಸಿಗಲ್ಲ. ಬೇಡ ಅಂದ್ರೆ ಅಶಾಂತಸ್ಯ ಕುತಃ ಸುಖಂ. ಶಾಂತಿಯೇ ಇಲ್ಲ ಅಂದ್ರೆ ಇನ್ನು ಸುಖ ಎಲ್ಲಿಂದ ಬರಬೇಕು ಮನುಷ್ಯನಿಗೆ? ಸುಖ ಅನ್ನೋದು ಎಲ್ಲಿದೆ? ಶಾಂತಿಯಲ್ಲಿ ಇರತಕ್ಕಂಥದ್ದು. ಆದ್ದರಿಂದ ಅಶಾಂತಸ್ಯ ಕುತಃ ಸುಖಂ. ಇಂದ್ರಿಯಾಣಾಂ ವಿಚರತಾಂ ಯನ್ಮನೋ ಅನುವಿಧೀಯತೆ ತದಸ್ಯ ಹರತಿ ಪ್ರಜ್ಞಾಂ ವಾಯುರ್ನಾವಮಿವಾಂಧಸೆ ತಸ್ಮಾದ್ಯಸ್ಯ ಮಹಾವಾಹೋ ನಿಗೃಹೀತಾನಿ ಸರ್ವಶಃ ಇಂದ್ರಿಯಾಣೀಂದ್ರಿಯಾರ್ಥೇಭ್ಯಃ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ಒಂದು ಸಬ್ಜೆಕ್ಟ್ ಆಯ್ತು. ಈಗ ಹೇಳ್ತಾರೆ, ಇಂಥ ಯಾವ ಅಶಾಂತಸ್ಯ ಕುತಃ ಸುಖಂ ಅಂತ ಹೇಳಿದ್ದರಿಂದ, ಅಶಾಂತಸ್ಯ ಕುತಃ ಸುಖಂ ಅಂತ ಹೇಳಿದ್ದರಿಂದ ಅರ್ಜುನನಿಗೆ ಚೆನ್ನಾಗಿ ಮನದಟ್ಟಾಗುವಂತೆ ಭಗವಂತ ಅಂದಯ್ಯ, ಅಶಾಂತನಾಗಿದ್ರೆ ಸುಖವಿಲ್ಲ. ಹಾಗೆಯೇ ಭಾವನೆ ಇಲ್ಲದೆ ಇದ್ರೆ ಶಾಂತಿಯನ್ನು ಸಿಗಲ್ಲ. ಭಾವನೆ ಬೇಕು ಅಂದ್ರೆ ಬುದ್ಧಿ ಇರಬೇಕು. ಒಂದಕ್ಕೊಂದಕ್ಕೆ ಲಿಂಕ್ ಮಾಡಬೇಕು. ಬುದ್ಧಿ, ಭಾವನಾ, ಶಾಂತಿ, ಸುಖ. ಈಗ ಒಂದೊಂದಾಗಿ ಒಂದಿದ್ರೆ ಇನ್ನೊಂದಿರುತ್ತೆ, ಇನ್ನೊಂದಿದ್ರೆ ಮತ್ತೊಂದಿರುತ್ತೆ ಅಂತ ಸರಪಳಿ ಇದೆ. ಆದ್ದರಿಂದ ಮೊಟ್ಟ ಮೊದಲು ನಾವು ಮನುಷ್ಯ ಯಾವುದಕ್ಕೆ ಬೆಲೆ ಕೊಡಬೇಕು ಅಂದ್ರೆ ಬುದ್ಧಿಯನ್ನ ಸರಿಯಾದ ರೀತಿಯಲ್ಲಿ ಇಟ್ಕೊಳ್ಳಬೇಕು. ಒಬ್ಬ ಮಹನೀಯರು ಹೇಳ್ತಾ ಇದ್ರು, ಬುದ್ಧಿ ಅನ್ನೋದು ಸಂಸ್ಕೃತದಲ್ಲಿ ಸ್ತ್ರೀಲಿಂಗ ಶಬ್ದ ಅಲ್ವಾ. ಈ ಸ್ತ್ರೀಲಿಂಗವಾದ್ಮೇಲೆ ನಮ್ಮ ಮನೇಲಿ ಒಂದು ಹೆಣ್ಮಗಳಿದೆ ಅಂದ್ರೆ ನಾವೇನು ಮಾಡ್ತೀವಿ? ಮದುವೆ ಮಾಡ್ಬೇಕು. ಅವನು ಮದುವೆ ಮಾಡಬೇಕಾದ್ರೆ ಅಷ್ಟು ಕಷ್ಟಪಟ್ಟು ಯೋಗ್ಯನಾದ ವರನೇ ಕೊಡದೆ ಹೊರದು ಸುಮ್ಮನೆ ಯಾವನ ಬೀದಿಲಿ ಹೋಗೋನಿಗೆ ಅಲ್ಲ ಕೊಡ್ರ ಬಿದ್ದುಳಿ ಯಾವನ ಅಂತ. ಯಾಕೆ? ಆ ಹೆಣ್ಣು ಮಗಳ ಮೇಲೆ ಅಂಥ ಅಪಾರವಾದ ಪ್ರೀತಿ ಇರುತ್ತೆ. ಆದ್ದರಿಂದ ಹುಡುಗಿ ಕೊಡ್ತೀನಿ. ರಾಮಾಯಣನೇ ನೆನಪಿಸ್ಕೊಡ್ತೀವಿ. ಜನಕ ಚಕ್ರವರ್ತಿ ಪ್ರತಿಜ್ಞೆ ಮಾಡಿಬಿಟ್ಟಿದ್ದಾರೆ, ಯಾರು ಈ ಶೈವ ಸಮಸ್ಯೆಯನ್ನು ಎತ್ತಾರೋ ಅವರಿಗೆ 100 ಜನ ಬಂದು ಫೇಲ್ ಆಗಿ ಹೋದ್ರು. ಯಾವರೊಬ್ರಿಗೆ ಕೊಟ್ಬಿಟ್ರಾಯ್ತು ಅಂತಲೇ ಕೊಡಲ್ಲ. ರಾಮನೇ ಬರಬೇಕು, ಧನುಸ್ಸನ್ನೇ ಎತ್ತಬೇಕು, ಅವನಿಗೆ ಕೊಡ. ಇದು ಏನಾಗತ್ತೆ? ನಮ್ಮ ಬುದ್ಧಿಗೆ ಅಪ್ಲೈ ಆಗತಕ್ಕಂಥ ವಿಷಯ. ನಮ್ಮ ಬುದ್ಧಿ ಹೇಗಿರಬೇಕು? ಭಗವಂತರಾಗೆ ಅತ್ಯುತ್ತಮವಾದ ರೀತಿಯಾದಂತಹ ದೃಢವಾದ ಸಂಕಲ್ಪವನ್ನು ಹೊಂದಿರಬೇಕಾಗಿದ್ದರೆ ಕೆಲಸ ಆಗಬೇಕು.
ಆದ್ದರಿಂದ ಬುದ್ಧಿ ಯಾವಾಗ ದೃಢವಾಗಿತ್ತ ಯುಕ್ತಿ ಭಾವನೆಗಳೆಲ್ಲ ಸರಿಯಾಗುತ್ತೆ. ಭಾವನೆ ಸರಿಯಾಗಿದ್ದರೆ ಶಾಂತಿ, ಶಾಂತಿಯಿಂದ ಸುಖ. ಇಲ್ಲದ ರಿವರ್ಟ್ ಆಗಿ ಹೋಗ್ಬಿಡುತ್ತೆ. ಬುದ್ಧಿ ಕೆಟ್ಟಂದ್ರೆ ಭಾವನೆ ಕೆಟ್ಟೋಗುತ್ತೆ, ಭಾವನೆ ಕೆಟ್ಟಂದ್ರೆ ಅಶಾಂತಿ, ಅಶಾಂತಿ ಆದರೆ ಅಸುಖ. ಅದರಿಂದ ಅಶಾಂತಸ್ಯ ಕುತ ಸುಖಂ ಅನ್ನೋದು ಈಗ ಹೇಳ್ತಾರೆ. ಈಗ ಅಯುಕ್ತಸ್ಯ ಅಕಸ್ಮಾತ್ ಬುದ್ಧಿರ್ನಾಸ್ತಿ. ಚೆನ್ನಾಗಿದೆ ಪ್ರಶ್ನೆ. ಇದಪ್ಪ ಬುದ್ಧಿ ಯಾಕಿರಲ್ಲ ಅಯುಕ್ತನಾದವನಿಗೆ ಅಂತ. ಅಯುಕ್ತ ಅಂದ್ರೆ ಏನು? ಯೋಗ ಅಂದ್ರೆ ಒಂದಾನೊಂದು ಕಂಟ್ರೋಲ್ ಅಂತ. ಈ ಮನಸ್ಸಿನ ಅಥವಾ ಇಂದ್ರಿಯಗಳ ಹತೋಟಿ ಇಲ್ಲದೆ ಇರತಕ್ಕಂಥ ಅವನಿಗೆ ಬುದ್ಧಿ ಇರಲ್ಲ ಅಂದ್ಬಿಟ್ರಲ್ಲ, ಯಾಕೆ ಅಂತ ಕೇಳಿದ್ರೆ, ಇಂದ್ರಿಯಾಣಾಂ ಹಿ ಚರತಾಂ ಯನ್ಮನೋ ಅನುವಿಧೀಯತೆ ತದಸ್ಯ ಹರತಿ ಪ್ರಜ್ಞಾಂ ಆಯುರ್ನಾವಮಿವಾಂಭಸಿ. ಭಗವದ್ಗೀತೆ ಎಷ್ಟು ಸ್ಫುಟವಾಗಿ ವಿಷಯವನ್ನು ಹೇಳುತ್ತೆ ಅಂದರೆ, ಈಗ ಅಯುಕ್ತ ಅಂದರೆ, ಯುಕ್ತ ಅಂದರೆ ಯೋಗ, ಯೋಗ ಅಂದ್ರೆ ಏನು? ಸಮಾಧಾನ. ಮನಸ್ಸಮಾಧಾನ ಇಲ್ಲ ಅನ್ನೋನಿಗೆ ಬುದ್ಧಿ ಇಲ್ಲ ಅಂತ ಹೇಳಿದ್ರಲ್ಲ, ಅಕಸ್ಮಾತ್ ಏನ್ ಕಾರಣ ಅಂತ. ಅದಕ್ಕೆ ಉತ್ತರ ಇಂದ್ರಿಯಾಣಾಂ ಹಿ ಚರತಾಂ ಅಂದ್ರ. ಇಷ್ಟೇ ಕಣಯ್ಯ ಅರ್ಜುನ ಕೇಳಿ. ದೇವರು ಇಂದ್ರಿಯಗಳು, ಮನಸ್ಸು, ಬುದ್ಧಿ ಮುಂತಾದ ಎಲ್ಲ ಸಲಕರಣೆಗಳನ್ನು ಈ ಮನುಷ್ಯನಿಗೆ ಒದಗಿಸಿದಾನಲ್ಲ, ಅದು ಪರಮಾತ್ಮನ ಅನುಗ್ರಹ ಒಪ್ಪಿಕೊಳ್ಳೋಣ. ಆದರೆ ಬರೀ ವಸ್ತುಗಳಿದ್ರೂ ಉಪಯೋಗವಿಲ್ಲ, ಅದನ್ನು ಉಪಯೋಗಿಸ್ತಕ್ಕಂಥ ಜಾಣತನ ಬೇಕು. ಇದೇ ಬಹಳ ಮುಖ್ಯವಾದದ್ದಲ್ಲ. ಪದಾರ್ಥ ಇದ್ದು ಮಾತ್ರಕ್ಕೇನು ಪ್ರಯೋಜನ? ಪದಾರ್ಥಗಳನ್ನು ಯಾವಾಗ, ಹೇಗೆ, ಯಾವ ರೀತಿಯಲ್ಲಿ ಬಳಸಬೇಕು ಅಂತ. ಹಾಗೆ ಮನುಷ್ಯನಿಗೆ ಇಂದ್ರಿಯ, ಮನಸ್ಸು, ಬುದ್ಧಿ, ಚಿತ್ತ ಎಲ್ಲ ದೇವರು ಕೊಟ್ಟಿದ್ರು. ಅದನ್ನು ಯಾವ್ಯಾವ ರೀತಿಯಲ್ಲಿ ಬಳಸಬೇಕು ಅನ್ನೋದು, ಆ ಡಿಸ್ಪೋಸ್ ಮಾಡೋದು ಬಹಳ ಮುಖ್ಯ. ಅದರ ವಿಷಯಕ್ಕೆ ಈ ಮನುಷ್ಯನೇ ಜವಾಬ್ದಾರಿ. ದೇವರ ಅದಕ್ಕೆ ಯಾವ ಜವಾಬ್ದಾರಿ ಕೊಡೋದಿಲ್ಲ, ಕೊಟ್ಟಿದ್ದೀನಿ ಉಪಯೋಗಿಸ್ಕೊಳ್ಳೋದು ನಿಮಗೆ. ಒಂದು ಕಡೆ ವಿಶ್ವಗುಣಾದರ್ಶ ಅಂತ ಒಂದು ಕಾವ್ಯ ಹಿಂದೆ ಓದ್ತಾ ಇದ್ದೆ ನಾವು. ಅದು ಹೇಳ್ತಾನೆ, ಭಗವಂತನ ಈ ರೀತಿಯಾಗಿ ನಮಗೆ ಬುದ್ಧಿ ಕೊಡ್ತಾನಲ್ವೇ, ಒಳ್ಳೆಯದಕ್ಕೂ ಕೆಟ್ಟದಕ್ಕೂ ಅಂತ ಯಾರೋ ಕೇಳಿದ್ರೆ ಆಗಲ್ಲ. ಶಸ್ತ್ರೇ ಶತ್ರುಜಯಾಯ ನೈಜ ಗುರುಣ ದತ್ತೇಥ ತೇನೈವ ಚೇತ್ ಅಂತ ಹೇಳ್ತಾರೆ. ಇಷ್ಟು ತಿಳ್ಕೊಳ್ಳಿ. ಒಬ್ಬ ರಾಜಪುತ್ರ, ಅವನಿಗೆಲ್ಲ ರೀತಿಯಾದಂತಹ ಧನುರ್ವಿದ್ಯೆ ಮತ್ತೊಂದು ಎಲ್ಲ ಕಲಿಸ್ಬಿಟ್ಟಿಯ. ಶತ್ರುಗಳನ್ನು ಸಂಹಾರ ಮಾಡು ಅಂತ ಆ ತಂದೆ ಅಥವಾ ಗುರುವಿನ ಉದ್ದೇಶ. ದತ್ತೇ ಹೀಗೆ ಕೊಡಲಾಗಿ ಹತ್ತುಕೊಂಡು ತನ್ನ ಕತ್ತನ್ನೇ ಕತ್ತರಿಸಿಕೊಂಡ್ರೆ ತತ್ರಾಪರಾಧೀತು ಕಹ. ಈಗ ಯಾರು ಅದಕ್ಕೆ ಅವನ ಅಪರಾಧ? ಯಾವನು ಕೊಟ್ಟನೋ ಅವನ್ ತಪ್ಪೇನ್ರಪ್ಪ ಅದು? ಅವನ್ ಯಾತಕ್ಕೆ ಕೊಟ್ಟ? ಶತ್ರು ಜಯ ಮಾಡುವಂತ ಕೊಟ್ಟಿದ್ದಾನೆ. ತಾನೇ ಅದನ್ನು ಉಪಯೋಗಿಸ್ಕೊಂಡು ತನ್ನನ್ನೇ ಆತ್ಮಹತ್ಯೆ ಮಾಡಿಕೊಂಡರೆ ಇದರಲ್ಲಿ ತಪ್ಪ್ಯಾರದ್ದು? ಅನ್ನೋ ಹಾಗೆ ಇಂದ್ರಿಯಗಳಾಗಲಿ, ಮನಸ್ಸಾಗಲಿ, ಬುದ್ಧಿಯಾಗಲಿ ಶಸ್ತ್ರ ಇದ್ದ ಹಾಗೆ ಅದನ್ನು ಕೊಟ್ಟಿದ್ದಾರೆ. ಇದನ್ನೆಲ್ಲ ಕರಾರುವಾಕ ಉಪಯೋಗಿಸ್ಕೊಂಡು ನಿನ್ನ ಪರಮ ಪುರುಷಾರ್ಥವನ್ನು ಸಾಧನೆ ಮಾಡು. ದುರುಪಯೋಗ ಮಾಡಿಕೊಂಡು ಅದರಲ್ಲಿ ಯಾರ ತಪ್ಪು ಅಂತ. ಹಾಗೆ ಅಯುಕ್ತಸ್ಯ ಅಕಸ್ಮಾತ್ ಬುದ್ಧಿರ್ನಾಸ್ತಿ. ನೋಡಿ, ಇದಕ್ಕೆಲ್ಲ ಮೂಲಭೂತವಾಗಿ ಏನಾಯಿತು ಗೀತೆಯಲ್ಲಿ? ಮೊದಲು ಪದಾರ್ಥಕ್ಕೆಲ್ಲ ಬೆಲೆ, ಬುದ್ಧಿ ಬೆಲೆ. ಬುದ್ಧಿ ಯಾವಾಗ ನಿನಗೆ ಸರಿಯಾಗಿತ್ತು ಆಗ ಪದಾರ್ಥಗಳು ಸ್ವಲ್ಪ ಹೆಚ್ಚು ಕಡಿಮೆ ಇದ್ರೂ ಕೆಲಸ ನಡೆಸ ಹೋಗ್ಬಿಡುತ್ತೆ. ಕನ್ನಡದಲ್ಲಿ ಒಂದು ಮಾತು ಹೇಳ್ತಾರೆ, ಬಲ್ಲೋನಿಗೆ ಹೊಲ್ಲೆ ಆಗಿದೆ ಅಂತ. ಅಂದ್ರೆ ವಿಷಯ ಗೊತ್ತಿದ್ಬಿಟ್ರೆ ಪದಾರ್ಥ ಇನ್ಸ್ಟ್ರೂಮೆಂಟ್ ಏನಾದ್ರು ಇರಲಿ ಅದನ್ನು ಉಪಯೋಗಿಸ್ಕೊಂಡು ಅವನು ಆ ಕಾರ್ಯ ಸಾಧನೆ ಮಾಡೇ ಬಿಡ್ತಾನೆ. ಕೆಲಸ ಬರೋಲ್ಲ ಅಂತ ಇಟ್ಕೊಳ್ಳಿ, ನೀವೇನು ತಂದುಕೊಟ್ರೆ ಏನು ಉಪಯೋಗಿಲ್ಲ. ಅವ್ನು ಹಾಗೆ ಕೂತಿದ್ದೆ ಸ್ಲೇಟ್ ಪುಸ್ತಕ ಮತ್ತೊಂದು ಎಲ್ಲ ತಂದು ಕೊಟ್ಬಿಟ್ಟು ಓದದೆ ಹೋಗ್ಬಿಟ್ರೆ ತಪ್ಪು ಯಾರದ್ದು?